Good morning, good morning, good morning. Audio video clear ಇದೆ ಕನ್ಫರ್ಮೇಷನ್ ಕೊಡಿ ಎಲ್ಲರೂ. ಮಾರ್ನಿಂಗ್ ಆಡಿಯೋ ವಿಡಿಯೋ ಕ್ಲಿಯರ್ ಇದೆನಾ? ಗುರು ಯಾದವ್ ಗುಡ್ ಮಾರ್ನಿಂಗ್. ಒಮ್ಮೆ ಕನ್ಫರ್ಮೇಷನ್ ಕೊಟ್ರೆ ಕ್ಲಾಸ್ ಶುರು ಮಾಡೋಣ. Varshini, good morning. Samtu, good morning. Good morning everybody. Good morning everyone. Welcome to Learnonline. ನಾನು ಅಭಿಲಾಷ್ ವರ್ಮಾ. ನಾನು ನಿಮ್ಮ ಆಪ್ಟಿಟ್ಯೂಡ್ ಮತ್ತು ಇಂಗ್ಲಿಷ್ ಟ್ರೈನರ್. ಸೊ ಇದು ನಮ್ಮ SBI ಕ್ಲರ್ಕಿಗಾಗಿ ನಾವು ನಡೆಸ್ತಿರೋ ಪ್ರಿಪರೇಷನ್ ಮಾಕ್ ಟೆಸ್ಟ್ ಸೀರೀಸ್ ಆಗಿರುತ್ತೆ. ಇದಾಗಲೇ ಹಲವಾರು ಪೇಪರ್ ಸಾಲ್ವ್ ಮಾಡಿದ್ದೀನಿ. ನಾನು ಆಲ್ರೆಡಿ ಲೆಕ್ಕ ಕೂಡ ಮರ್ತೋಗಿದ್ದೀನಿ ರೀ ಎಷ್ಟು ಪೇಪರ್ ಆಗಿದೆ ಅಂತ. ಏನಿಲ್ಲ ಅಂದ್ರೆ ಮಿನಿಮಮ್ 20 to 30 ಪೇಪರ್ಸ್ ಅವ್ರಿಗೆ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ನಾನು SBI ಕ್ಲರ್ಕಿಗಾಗಿ. ಬಟ್ SBI ಕ್ಲರ್ಕ್ ಮುಗಿಯೋವರೆಗೂ ಕಂಟಿನ್ಯೂ ಆಗಿ ಇದೇ ಥರ ಪೇಪರ್ಸ್ ಕೊಡ್ತಾನೆ ಇರ್ತೀನಿ. ಆ್ಯಂಡ್ ನೀವು ಪ್ರತಿದಿನ ಕ್ಲಾಸ್ ಮಿಸ್ ಮಾಡದೆ ಅಟೆಂಡ್ ಆಗ್ತಾ ಇರಬೇಕು. ಸೊ ವೀಕ್ಲಿ 4 ಕ್ಲಾಸಸ್ ಅಂತ ಕೊಟ್ಟೆ ಕೊಡ್ತೀನಿ ಖಂಡಿತ. ಓಕೆ, ಬಟ್ ನಿನ್ನೆ ಕ್ಲಾಸ್ ಕ್ಯಾನ್ಸಲ್ ಆಗಿತ್ತು ಸಮ್ ಟೆಕ್ನಿಕಲ್ ಇಶ್ಯೂ ಇಂದ. ಓಕೆ, ಸೊ ಇವತ್ತಿನ ಕ್ಲಾಸ್ ನೋಡೋಣ. ಇವತ್ತೊಂದು ಹೊಸ ಪೇಪರ್ ತಗೊಂಡಿದ್ದೀನಿ, ನೋಡೋಣ ಏನಿದೆ ಅಂತ. ಸ್ಟಾರ್ಟಿಂಗ್ ವಿತ್ ರೀಡಿಂಗ್ ಕಾಂಪ್ರಿಹೆನ್ಷನ್. ಓಕೆ, ಸೊ ಯಶಸ್ವಿನಿ ಗುಡ್ ಮಾರ್ನಿಂಗ್, ರೇಣು ಗುಡ್ ಮಾರ್ನಿಂಗ್, ಚೇತನ್ ಗುಡ್ ಮಾರ್ನಿಂಗ್. ಏನಿದೆ ನೋಡಿ, in order for it to be fraud in the legal sense, the person on whom the fraud was sought to be committed should have necessarily fallen prey to it. ಸೆಂಟೆನ್ಸ್ ಸ್ವಲ್ಪ ಕಷ್ಟ ಇದೆ, ಅರ್ಥ ಮಾಡಿಸ್ತೀನಿ. ಏನಿದೆ ನೋಡಿ, in order for it to be fraud in a legal sense, ಅಂದ್ರೆ ಒಂದು ಫ್ರಾಡ್, ಮೋಸ ಅನ್ನೋದು ನಿಜವಾಗ್ಲೂ ಅದನ್ನು ಮೋಸ ಆಗುತ್ತೆ ಅಂತ ಯಾವಾಗ ಹೇಳ್ತೀವಿ ಲೀಗಲ್ ಆಗಿ? ದ ಪರ್ಸನ್ ಆನ್ ಹೂಮ್ ದ ಫ್ರಾಡ್ ವಾಸ್ ಸಾಟ್ ಟು ಬಿ ಕಮಿಟೆಡ್ ಶುಡ್ ಹ್ಯಾವ್ ನೆಸೆಸರಿಲಿ ಫಾಲನ್ ಪ್ರೇ ಟು ಇಟ್. ಅಂದ್ರೆ ಯಾವುದಾದ್ರೂ ಒಂದು ಕಾರ್ಯವನ್ನು ಮೋಸ ಅಂತ ಯಾವಾಗ ಕರಿತೀವಿ ಅಂದ್ರೆ ಅದನ್ನ ಯಾರ ಮೇಲೆ ಮಾಡ್ಬೇಕಂತಿದೀವಿ ಅವರು ನಿಜವಾಗ್ಲೂ ಮೋಸ ಆದರೆ ಮಾತ್ರ ಅದು ಮೋಸ ಅಂತ ಕರಿತೀವಿ, ಇಲ್ಲ ಅಂದ್ರೆ ಮೋಸ ಅಂತ ಕರೆಯೋದಿಲ್ಲ. ಯಾವ ಪ್ರಕಾರ? ಅದು ಲೀಗಲ್ ಸೆನ್ಸ್ ಪ್ರಕಾರ. ಅಂದ್ರೆ ನೀವು ಯಾವ್ದಾದ್ರು ಒಂದು ಫ್ರಾಡ್ ಮಾಡಕ್ ಹೋಗಿದ್ರಿ, ಓಕೆನಾ, ಒಂದು ಬ್ಯಾಂಕಿಗೆ. ಅಲ್ಲಿ ಬ್ಯಾಂಕ್ ಫ್ರಾಡ್ ಆದ್ರೆ ಮಾತ್ರ ನೀವು ಮಾಡಿರೋದು ಫ್ರಾಡ್. ನೀವು ಟ್ರೈ ಮಾಡಿರಿ ಆದ್ರೆ ಅದು ಬ್ಯಾಂಕ್ ಫ್ರಾಡ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಮಾಡಿರೋದು ಫ್ರಾಡ್ ಅಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಪ್ಯಾಸೇಜ್ ಹೇಳ್ತಾ ಇದೆ ಲೀಗಲ್ ಸೆನ್ಸ್ ಅಲ್ಲಿ ಅಂತ ಅರ್ಥ. ಓಕೆನಾ, ನೆಕ್ಸ್ಟ್ ಏನಿದೆ, if an attempt of fraud is made but the person concerned was not actually deceived, it is not a fraud as understood legally. ಅಂದ್ರೆ ಏನು? ಅದೇ ಇದಕ್ಕಂತ ಮುಂಚೆ ಹೇಳಿದ್ನಲ್ಲ, if the attempt of fraud ಮಾಡಕ್ಕೆ ಅಟೆಂಪ್ಟ್ ನಡೆಸಿದಾಗ ಆ ವ್ಯಕ್ತಿ ಯಾರ ಮೇಲೆ ಫ್ರಾಡ್ ಮಾಡಬೇಕು ಅಂತ ಟ್ರೈ ಮಾಡಿರ್ತೀವಿ ಅವರು ವಾಸ್ ನಾಟ್ ಆಕ್ಚುಲಿ, ಅವರು ಮೋಸ ಹೋಗಿಲ್ಲ ಅಂದ್ರೆ ಇಟ್ ಇಸ್ ನಾಟ್ ಎ fraud as understood legally ಅಂತ ಹೇಳ್ತಿದ್ದಾರೆ. ಬ್ಯಾಂಕ್ ಫ್ರಾಡ್ is a fraud committed on banks by fraudulent representations using false documents. ಏನ್ ಹೇಳ್ತಿದ್ದಾನೆ? ಬ್ಯಾಂಕ್ ಫ್ರಾಡ್ is a fraud committed on banks mainly by fraudulent representations using false documents. fraudulent representations ಅಂದ್ರೆ fake representations, fraudulent ಅಂದ್ರೆ ಮೋಸ. ಓಕೆನಾ? Bank fraud concerns all citizens. It is a very sensitive issue as it affects public faith on which the whole banking system is predominantly based. Bank fraud includes all sorts of misappropriations, embezzlements, manipulations, and negotiable instruments like checks, bank drafts, bills or statements of accounts, securities, etc. ಏನ್ ಹೇಳ್ತಿದ್ದಾನೆ, ಏನೇನು ಇರ್ತವೆ ಬ್ಯಾಂಕ್ ಫ್ರಾಡ್ ಅಲ್ಲಿ ಅಂತ ಹೇಳ್ತಿದ್ದಾನೆ. ಬ್ಯಾಂಕ್ ಫ್ರಾಡ್ ಇನ್ಕ್ಲೂಡ್ಸ್ ಆಲ್ ಸಾರ್ಟ್ಸ್ ಆಫ್ ಮಿಸ್ಅಪ್ರೋಪ್ರಿಯೇಷನ್ಸ್, embezzlements, manipulations of negotiable instruments like negotiable instruments ಯಾವ್ಯಾವು?
checks, bank drafts, bills, or statements of accounts, securities, etc. With the boom in the banking business, bank frauds are also on the rise. ಬ್ಯಾಂಕ್ ಫ್ರಾಡ್ ವಿತ್ ದ ಬೂಮ್ ಇನ್ ದ ಬ್ಯಾಂಕಿಂಗ್ ಬಿಸ್ನೆಸ್ ಅಂದ್ರೆ ಏನು, ಬ್ಯಾಂಕಿಂಗ್ ಬಿಸಿನೆಸ್ ಬೆಳೀತಾ ಇರೋದ್ರಿಂದ ಅದರಲ್ಲಿ ನಡೀತಿರುವ ಫ್ರಾಡ್ಗಳು ಕೂಡ ಇನ್ನೂ ಜಾಸ್ತಿ ಆಗ್ತಿವೆ ಅಂತ ಹೇಳ್ತಿದ್ದಾರೆ. ಬ್ಯಾಂಕ್ ಫ್ರಾಡ್ is covered under Indian Penal Code. Checks are a major area where frauds are committed by putting counterfeit signature on the check. ಏನ್ ಹೇಳ್ತಿದ್ದಾನೆ, ಚೆಕ್ಸ್ ಆರ್ ದ ಮೇಜರ್ ಏರಿಯಾ. ಎಲ್ಲದಕ್ಕಿಂತ ಜಾಸ್ತಿ ಎಲ್ಲಿ ನಡೀತಾ ಇದೆ ಫ್ರಾಡ್, ಚೆಕ್ಸ್ ಅಲ್ಲಿ. ಫ್ರಾಡ್ಸ್ ಆರ್ ಕಮಿಟೆಡ್ ಬೈ ಕೌಂಟರ್ಫಿಟ್ ಸಿಗ್ನೇಚರ್, ಫೇಕ್ ಸಿಗ್ನೇಚರ್ ನ ಕೌಂಟರ್ಫಿಟ್ ಸಿಗ್ನೇಚರ್ ಅಂತೀವಿ, ಓಕೆನಾ, ಆನ್ ದ ಚೆಕ್. ಆಫ್ಟರ್ ದ ಎಕನಾಮಿಕಲ್ ಲಿಬರಲೈಸೇಷನ್ ಸ್ಟಾರ್ಟೆಡ್ ಇನ್ 1919, ಇಂಡಿಯಾಸ್ ಬ್ಯಾಂಕಿಂಗ್ ಸಿಸ್ಟಮ್, ಇದು ಯಾವಾಗಾಯ್ತು, ಯಾರು ತಂದಿದ್ರು ಗೊತ್ತಾ? ಆಫ್ಟರ್ ಎಕನಾಮಿಕಲ್ ಲಿಬರಲೈಸೇಷನ್ ಇನ್ 1991, ಮನಮೋಹನ್ ಸಿಂಗ್ ಅವರು ಮಾಡಿದ್ರಿ 1991ರಲ್ಲಿ. ಮನಮೋಹನ್ ಸಿಂಗ್ ಅವಾಗ ಫಿನಾನ್ಸ್ ಮಿನಿಸ್ಟರ್ ಆಗಿದ್ರು, ಓಕೆನಾ. ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾಗಿದ್ದ ಇವರಿದ್ರಲ್ಲ ಕಾಂಗ್ರೆಸ್ ಪಾರ್ಟಿನ, ಯಾರು, ಮನಮೋಹನ್ ಸಿಂಗ್ ಅವರು ಪಿ ವಿ ನರಸಿಂಹರಾವ್ ನೇತೃತ್ವದಲ್ಲಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ರು ಮತ್ತು ಮನಮೋಹನ್ ಸಿಂಗ್ ಫಿನಾನ್ಸ್ ಮಿನಿಸ್ಟರ್ ಇದ್ದಾಗ ನಡೆದಿದ್ದು. After economic liberalization started in 1991 in India's banking system, there has been a lot of expansion and changes have also taken place. Generally, arrangements are also made to monitor banks in every country, and the Reserve Bank does this work in India. ಏನು ಹೇಳ್ತಿದ್ದಾನೆ, generally arrangements are also made to monitor banks in every country. ಇಲ್ಲಿ ಮಾನಿಟರ್ ಅಂದ್ರೆ ಏನು, ಅಬ್ಸರ್ವ್ ಮಾಡೋದು ಅಂತ ಅರ್ಥ. ಮಾನಿಟರ್ ಅಂದ್ರೆ ಏನಿಲ್ಲಿ ಅಬ್ಸರ್ವ್ ಮಾಡೋದು ಅಂತ. and the Reserve Bank of India does this work in India. Reserve Bank does this work in India, but despite this, banks in India have their own challenges. These challenges are related to ethics, financial crisis, and corporate governance in the functioning of banks. The ever-increasing NPA, sinking debt of banks, ever increasing, the ever-increasing NPA ಅಂದ್ರೆ non-performing assets anta, and the money withdrawn by fraud is troubling the banks. According to RBI annual report to 2019 and 20, the amount involved in banking fraud is 1.85 lakh crores in 2019 to 20, and the number of frauds is 8,707. ಎಷ್ಟು ಕೋಟಿ ಫ್ರಾಡ್ ಆಗಿದೆ ನೋಡಿ, ಎಷ್ಟು ಕೋಟಿ ಫ್ರಾಡ್ ಆಗಿದೆ ನೋಡಿ. ಯಾವಾಗ 2019-20ರಲ್ಲಿ 1,85,000 ಕೋಟಿ ಫ್ರಾಡ್ ಆಗಿದೆ ಅಂತ. and the number of frauds is 8,707. but several big bank frauds have put the banking system in India in serious condition. With this, serious questions have also arisen on the credibility of monitoring and audit system of the banks. ಏನು ಹೇಳ್ತಿದ್ದಾನೆ, ಸ್ಕ್ಯಾಮ್ಸ್ ಆಗಿರೋದ್ರಿಂದ ನೋಡಿ, 1.85 lakh crores ಅಂದ್ರೆ ಈಗ ಯಾರ್ಯಾರು, ಈ ನೀರವ್ ಮೋದಿ ಇದ್ದಾರೆ, ಮತ್ತೆ ಯಾರು ನೀರವ್ ಮೋದಿ ಬಿಟ್ರೆ ನಮ್ಮ ಕಿಂಗ್ ಫಿಶರ್ ಯಾರಪ್ಪ ಅವರು, ವಿಜಯ್ ಮಾಲ್ಯ, ಸೊ ಅವೆಲ್ಲ ಇದರಲ್ಲೇ ಬರ್ತಾವ್ರಿ. ಬಟ್ ಸೆವರಲ್ ಬಿಗ್ ಬ್ಯಾಂಕ್ ಫ್ರಾಡ್ಸ್ ಹ್ಯಾವ್ ಪುಟ್ ಬ್ಯಾಂಕಿಂಗ್ ಸಿಸ್ಟಮ್ ಇನ್ ಇಂಡಿಯಾ ಸೀರಿಯಸ್ ಕಂಡೀಷನ್. ವಿತ್ ದಿಸ್ ಏನ್ ಹೇಳ್ತಿದ್ದಾನೆ, ಸೀರಿಯಸ್ ಕ್ವೆಶ್ಚನ್ಸ್ ಹ್ಯಾವ್ ಅರೈಸನ್ ಆನ್ ದ ಕ್ರೆಡಿಬಿಲಿಟಿ ಆಫ್ ದ ಮಾನಿಟರಿಂಗ್ ಅಂಡ್ ಆಡಿಟ್ ಸಿಸ್ಟಮ್ ಆಫ್ ದ ಬ್ಯಾಂಕ್ಸ್. ಏನ್ ಹೇಳ್ತಿದ್ದಾನೆ, ಇದನ್ನೆಲ್ಲ ನೋಡ್ಬಿಟ್ಟು ಇವಾಗ ಒಂದು ಸೀರಿಯಸ್ ಕ್ವೆಶ್ಚನ್ಸ್ ರೈಸ್ ಆಗ್ತಾ ಇದೆ. ಯಾವುದ್ರ ಮೇಲೆ, ಕ್ರೆಡಿಬಿಲಿಟಿ ಆಫ್ ಮಾನಿಟರಿಂಗ್ ಅಂಡ್ ಆಡಿಟ್ ಸಿಸ್ಟಮ್. ಅಂದ್ರೆ ನಾವು ಈ ಮಾನಿಟರ್ ಮಾಡೋ ಸಿಸ್ಟಮ್ ಏನಿದೆ ಅಲ್ಲ, ಸೊ ಆ ಸಿಸ್ಟಮ್ ಕರೆಕ್ಟ್ ಆಗಿ ಇದೆನಾ ಇಲ್ಲ, ಸೊ ಅದರಲ್ಲಿ ಕೆಲಸ ಕರೆಕ್ಟ್ ಆಗಿ ಮಾಡ್ತಿದಾರೋ ಇಲ್ವೋ, ಅಂದ್ರೆ ಅದನ್ನ ನಿಯತ್ತಾಗಿ ನಡೀತಾ ಇದೆನಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಡೌಟ್ ರೈಸ್ ಆಗ್ತಾ ಇದೆ, ಓಕೆನಾ. ನೆಕ್ಸ್ಟ್ ಎಲ್ಲಿದೆ, ಫಿನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಸೇಸ್ ದಟ್ ಇಫ್, ಇದು ಯಾವಾಗಲೂ ಸರ್ ಪ್ಯಾಸೇಜ್ ಇದು, ಫಿನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ ಅರುಣ್ ಜೇಟ್ಲಿ ಅವ್ರು ಇದ್ದಿದ್ದು ಯಾವಾಗ, ಅವ್ರು ಆಲ್ರೆಡಿ ತೀರ್ಕೊಂಡಿದ್ದಾರೆ ಕೂಡ. ಇವರು ಮಾಜಿ ಫಿನಾನ್ಸ್ ಮಿನಿಸ್ಟರ್ ಆಗಿದ್ದು ಅರುಣ್ ಜೇಟ್ಲಿ. ಯಾವಾಗಿದು ನರೇಂದ್ರ ಮೋದಿ ಅವರು ಮೊದಲನೇ ಟರ್ಮ್ ಅಲ್ಲಿ ಇವರು ಫಿನಾನ್ಸ್ ಮಿನಿಸ್ಟರ್ ಆಗಿದ್ರು, ಅರುಣ್ ಜೇಟ್ಲಿ ಅವರು.
Finance Minister Arun Jaitley says that if there are scams happening in many branches of the same bank and no voice is raised, then it is a matter of concern. It is regrettable that the bank management remained ignorant of this matter or negligent. ಏನು ಹೇಳ್ತಿದ್ದಾರೆ ನೋಡಿ, ಒಂದೇ ಬ್ಯಾಂಕಿಗೆ ಸಂಬಂಧಪಟ್ಟ ಹಲವಾರು ಬ್ರಾಂಚ್ಗಳಲ್ಲಿ ತುಂಬಾನೇ ಸ್ಕ್ಯಾಮ್ಗಳು ಆಗ್ತಾ ಇದ್ರೆ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಅಂದ್ರೆ ದಟ್ ಈಸ್ ಅ ಮ್ಯಾಟರ್ ಆಫ್ ಕನ್ಸರ್ನ್ ಅಂತ ಹೇಳ್ತಿದ್ದಾನೆ. ಇಟ್ ಈಸ್ ರಿಗ್ರೆಟಬಲ್ ದಟ್ ಬ್ಯಾಂಕ್ ಮ್ಯಾನೇಜ್ಮೆಂಟ್ ರಿಮೈನ್ಡ್ ignorant ಆಫ್ ದಿಸ್ ಮ್ಯಾಟರ್ ಆರ್ ನೆಗ್ಲಿಜೆಂಟ್. ಇಗ್ನೋರೆಂಟ್ ಅಂದ್ರೆ ಏನು? ಇಟ್ ಈಸ್ ರಿಗ್ರೆಟಬಲ್, ಇದು ಪಶ್ಚಾತ್ತಾಪ ಪಡುವ ವಿಷಯ ಆಗಿದೆ. ಯಾವುದು? ಎಲ್ಲ ಗೊತ್ತಿದ್ದು ಕೂಡ ಏನು ಗೊತ್ತಿಲ್ಲದೆ ಇರೋದು, ಅಥವಾ ಇಗ್ನೋರೆಂಟ್ ಅಂದ್ರೆ ಏನು ಗೊತ್ತಿಲ್ಲದೆ ಇರೋದನ್ನ ಇಗ್ನೋರೆಂಟ್ ಅಂತೀವಿ. ಆರ್ ignorant of this matter or negligent, ಅಥವಾ ಗೊತ್ತಿದ್ದು ನೆಗ್ಲೆಕ್ಟ್ ಮಾಡೋದು. ಓಕೆನಾ? ಸೊ ನೆಕ್ಸ್ಟ್, those who do business in the country should do their work with ethics. Those who do business in the country should do their work with ethics, otherwise its consequences can be serious. Apart from all this, bank should also take special care of their employees, because some employees work closely with the fraudsters. Okay, idu nama passage aaytu, bani idun ಮಾಡೋಣ. ಓಕೆನಾ? ನೆಕ್ಸ್ಟ್, ಎವ್ರಿ ಡೇ ಮಾರ್ನಿಂಗ್ 9:30 ತೇಜಸ್ವಿನಿ, ಮಾರ್ನಿಂಗ್ ಬೆಳಿಗ್ಗೆ 9 ಇರುತ್ತಮ್ಮ. ಓಕೆನಾ? ಬನ್ನಿ ನೋಡೋಣ. ಸೊ ಪ್ಯಾಸೇಜ್, how should one do business in country? ಯಾರು ಹೇಳಿರೋದು ಇದು? ಅರುಣ್ ಜೇಟ್ಲಿ ಅವರು ಹೇಳಿದ್ರ? ಓಕೆ, ಇವಾಗ ಲಾಸ್ಟ್ ಓದಿದೀವಿ ನೋಡಿ, ಏನಂತಿದೆ? those who do business in the country should do their work with ethics. ಎಥಿಕ್ಸ್ ಅಂದ್ರೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಓಕೆನಾ? ಸೊ ಎಥಿಕ್ಸ್ ಎಲ್ಲಿದೆ ನೋಡಿ, ಅದು ಒನ್ ಮಸ್ಟ್ ಬಿ ಅವೇರ್ ಆಫ್ ದ ಫ್ರಾಡ್ಸ್, ಒನ್ ಶುಡ್ ಡೂ ದೇರ್ ವರ್ಕ್ ವಿತ್ ಎಥಿಕ್ಸ್. ಡೈರೆಕ್ಟ್ ಆನ್ಸರ್ ಸಿಗ್ತಾ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಬೇಗ ಆನ್ಸರ್ ಕೊಡ್ತಾ ಹೋಗ್ಬೇಕು ಸರ್, ಬೇಗ ಆನ್ಸರ್ ಕೊಡ್ತಾ ಹೋಗ್ಬೇಕು ಕ್ವಶನ್ ಓದಿದ ತಕ್ಷಣ. ನೆಕ್ಸ್ಟ್, ಅಕಾರ್ಡಿಂಗ್ ಟು ಫಿನಾನ್ಸ್ ಮಿನಿಸ್ಟರ್ ಅರುಣ್ ಜೇಟ್ಲಿ, ವಾಟ್ ಇಸ್ ದ ಮ್ಯಾಟರ್ ಆಫ್ ಕನ್ಸರ್ನ್? ಮ್ಯಾಟರ್ ಆಫ್ ಕನ್ಸರ್ನ್ ಯಾವುದು? ಅದನ್ನು ಒತ್ತಿ ಓದಿದ್ದೆ ನಾನು ಲಾಸ್ಟ್ಗೆ. ಮ್ಯಾಟರ್ ಆಫ್ ಕನ್ಸರ್ನ್ ಯಾವುದು? challenges faced by banks, ethics and financial crisis, no voice raised against scams, sinking debts of banks, none of the above. ಯಾವುದು ಮ್ಯಾಟರ್ ಆಫ್ ಕನ್ಸರ್ನ್? ಯಾವುದು? ethics and financial crisis. ಅದು ಸಾರಿ, ಪ್ರೀವಿಯಸ್ ಕ್ವೆಶ್ಚನ್ ಗ ಅದರ್ಸ್ ಆನ್ಸರ್ ಬರಬೇಕ್ರಿ, ಬೇಗ ಬರಬೇಕು. ಎಲ್ರು ಉತ್ತರ ಕೊಡ್ಬೇಕು ಬೇಗ. ಏನಾಗುತ್ತೆ ಆನ್ಸರ್? ಇದು ಪ್ಯಾಸೇಜ್ ಓದಿದೀವಿ ಫುಲ್ ಆಗಿ. ಸೊ ಅರುಣ್ ಜೇಟ್ಲಿ ಅವ್ರ ಲಾಸ್ಟ್ ಪ್ಯಾಸೇಜ್ ಅಲ್ಲಿ ಬಂದಿದ್ರು. ಅವ್ರಿಗೆ ಯಾವ್ದ್ರ ಬಗ್ಗೆ ಕನ್ಸರ್ನ್, ಮ್ಯಾಟರ್ ಆಫ್ ಕನ್ಸರ್ನ್ ಯಾವ್ದನ್ನಂತ ಹೇಳಿದ್ರು? ನೋ ವಾಯ್ಸ್ ರೇಸ್ಡ್ ಅಗೇನ್ಸ್ಟ್ ದ ಸ್ಕ್ಯಾಮ್ಸ್, ನೋ ವಾಯ್ಸ್ ಬೀಂಗ್ ಇಗ್ನೋರೆಂಟ್ ಆರ್ ನೆಗ್ಲಿಜೆಂಟ್ ಆಫ್ ದ ಸ್ಕ್ಯಾಮ್ಸ್ ಬಗ್ಗೆ ಹೇಳಿದ್ರಲ್ಲ. ಸೊ ಅದೇ ನಮ್ಮ ಆನ್ಸರ್ ಆಗಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಥರ್ಡ್ ಕ್ವೆಶ್ಚನ್ ಏನಿದೆ? ವಾಟ್ ಆರ್ ದ ಮೇಜರ್ ಏರಿಯಾಸ್ ವೇರ್ ಫ್ರಾಡ್ಸ್ ಆರ್ ಕಮಿಟೆಡ್? What are the major areas where frauds are committed? ಎಲ್ಲೆಲ್ಲಿ? ಬ್ಯಾಂಕ್ಸ್, ಪಬ್ಲಿಕ್ಸ್, ಚೆಕ್ಸ್, ಕಾರ್ಪೊರೇಟ್ ಕಂಪನೀಸ್, ನನ್ ಆಫ್ ದ ಅದು. ಮೇಜರ್ ಏರಿಯಾಸ್ ವೇರ್ ಫ್ರಾಡ್ಸ್ ಆರ್ ಕಮಿಟೆಡ್, ಬ್ಯಾಂಕ್ಸ್, ಪಬ್ಲಿಕ್. ಹಿಂಗ್ ಕೊಟ್ಟಿದ್ದಾರೆ, ಅಲ್ಲಿ ಬ್ಯಾಂಕ್ಸು ಇದೆ, ಚೆಕ್ಸು ಇದೆ. ಆಕ್ಚುಲಿ ಚೆಕ್ಸ್ ಆರ್ ದ ಮೇಜರ್ ಏರಿಯಾ ಬರ್ಬೇಕು. ಆಕ್ಚುಲಿ ಕರೆಕ್ಟ್, ಚೆಕ್ಸ್ ಆರ್ ದ ಮೇಜರ್ ಏರಿಯಾ, ಬ್ಯಾಂಕ್ಸ್ ಅಲ್ಲ. ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ನಾವು ಓದಿದ್ವಿ ನೋಡಿ, ಎಲ್ಲಿದೆ ಅದು? ಚೆಕ್ಸ್ ಆರ್ ದ ಮೇಜರ್ ಏರಿಯಾ ವೇರ್ ಫ್ರಾಡ್ಸ್ ಆರ್ ಕಮಿಟೆಡ್ ಬೈ ಪುಟಿಂಗ್ ಕೌಂಟರ್ಫೀಟ್. ಓದಿದ್ವಿ ಅದನ್ನ ನಾವು ಪ್ಯಾಸೇಜ್ ಅಲ್ಲಿ. ಆನ್ಸರ್ ಯಾವ್ದಾಗ್ಬೇಕು ನಮಗೆ? ಇಲ್ಲಿ ಚೆಕ್ಸ್. ಬಟ್ ಇಲ್ಲಿ ಬ್ಯಾಂಕ್ಸ್ ಅಂತ ಕೊಡಬಾರ್ದ್ರಿ, ಆಪ್ಷನ್ ತಪ್ಪು ಕೊಟ್ಟಿದ್ದಾನೆ. ಅದು ಆಬ್ವಿಯಸ್ಲಿ ಕನ್ಫ್ಯೂಸ್ ಆಗ್ತಾರೆ, ಬಟ್ ಅಲ್ಲಿ ನಿಮ್ದು ಪ್ರಾಬ್ಲಮ್ ಅಲ್ಲ, ಅದು ಅವ್ರು ಕೊಟ್ಟಿರೋ ಆಪ್ಷನ್ ತಪ್ಪಿದೆ, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಓಕೆನಾ? ನೆಕ್ಸ್ಟ್, ವೈ ಇಸ್ ಬ್ಯಾಂಕ್ ಫ್ರಾಡ್ ಎ ಸೆನ್ಸಿಟಿವ್ ಇಶ್ಯೂ? ಬ್ಯಾಂಕ್ ಫ್ರಾಡ್ ಅನ್ನೋದು ಯಾಕೆ ಸೆನ್ಸಿಟಿವ್ ಇಶ್ಯೂ ಆಗಿದೆ ಅಂತ ಕೇಳ್ತಿದ್ದಾನೆ. ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಫೇತ್, ಇಟ್ ಅಂಡರ್ಗೋಸ್ ಲಾಟ್ಸ್ ಆಫ್ ಎಕ್ಸ್ಪೆನ್ಷನ್ ಅಂಡ್ ಚೇಂಜಸ್, it contains misappropriations, it is done by fraudulent, none of the above.
ನನ್ ಆಫ್ ದ ಅಬೋ ಏನಿದೆ, ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಫೇತ್ ಇಸ್ ದ ರೈಟ್ ಆನ್ಸರ್. ಹೌದಾ? ಸೊ ಅಲ್ಲಿ ಹೇಳಿದ್ದ ಮಧ್ಯದಲ್ಲಿ ನಮಗೆ ಜನರಿಗೆ ನಂಬಿಕೆ ಹೋಗುತ್ತೆ, ಫ್ರಾಡ್ಗಳು ಜಾಸ್ತಿ ಆದಂಗೆಲ್ಲ ಬ್ಯಾಂಕಿಂಗ್ ಸಿಸ್ಟಮ್ ಮೇಲೆ ಜನರಿಗೆ ನಂಬಿಕೆ ಹೋಗುತ್ತೆ ಅಂತ ಕ್ಲಿಯರ್ ಆಗಿ ಪ್ಯಾಸೇಜ್ ಅಲ್ಲಿ ಹೇಳಿದ್ದ. ಸೊ ಅದಕ್ಕೆ ಏನಾಗುತ್ತೆ, ಇಟ್ ಅಫೆಕ್ಟ್ಸ್ ಪಬ್ಲಿಕ್ ಫೇತ್. ಫೇತ್ ಅಂದ್ರೆ ನಂಬಿಕೆ ಸರ್. ಫೇತ್ ಅಂದ್ರೆ ಏನು? ನಂಬಿಕೆ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ ಏನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಸಿನಾನಿಮ್ ಫಾರ್ ದ ವರ್ಡ್ ನೆಗೋಷಿಯಬಲ್. ವರ್ಡ್ ನೆಗೋಷಿಯಬಲ್ ಸರ್, ನೆಗೋಷಿಯೇಟ್ ಮಾಡೋದು ಅನ್ನೋದು ಏನು? ನೆಗೋಷಿಯಬಲ್ ಅಂದ್ರೆ ಏನು? ಮಾತುಕತೆ. ನೆಗೋಷಿಯೇಟ್ ಮಾಡೋದಂದ್ರೆ ಏನು? ಮಾತುಕತೆ. ಅದಕ್ಕ ಸಿಮಿಲರ್ ವರ್ಡ್, ಅದಕ್ಕೆ ಸಿಮಿಲರ್ ವರ್ಡ್ ಏನಾಗುತ್ತೆ? ಮಿಸ್ಮ್ಯಾನೇಜ್, ಮಿಸ್ಕಂಡಕ್ಟ್, ಫ್ಯಾಶ್, ಡಿಬೇಟಬಲ್, ಇನ್ಫ್ಲೆಕ್ಸಿಬಲ್. ಆಪ್ಷನ್ ಹಾಕ್ಬೇಡಿ, ನನಗೆ ಟೈಪ್ ಮಾಡಿ ಹಾಕ್ಬೇಕು. ಆಪ್ಷನ್ ಹಾಕ್ಬಾರ್ದು, ಟೈಪ್ ಮಾಡಿ ಹಾಕ್ಬೇಕು. ನೆಗೋಷಿಯಬಲ್ ಅಂದ್ರೆ ಏನು? ಮಾತುಕತೆ ನಡೆಸೋದು, ನೆಗೋಷಿಯೇಟ್ ಮಾಡೋದು. ಅದಕ್ಕೆ ಕರೆಕ್ಟ್ ಆನ್ಸರ್ ಏನಾಗುತ್ತೆ? ಡಿಬೇಟಬಲ್ ಇಸ್ ದ ರೈಟ್ ಆನ್ಸರ್. ಡಿಬೇಟಬಲ್ ಇಸ್ ದ ರೈಟ್ ಆನ್ಸರ್. ಡಿಬೇಟಬಲ್, ಡಿಬೇಟ್ ಅಂದ್ರೆ ಏನು? ಚರ್ಚೆ. ಡಿಬೇಟ್ ಅಂದ್ರೆ ಏನು? ಚರ್ಚೆ ನಡೆಸೋದನ್ನ ಡಿಬೇಟ್ ಅಂತೀವಿ. ನೆಗೋಷಿಯಬಲ್ ಅಂದ್ರೆ ಏನು? ಮಾತುಕತೆ. ಸೊ ಕ್ಲೋಸೆಸ್ಟ್ ಮೀನಿಂಗ್ ಯಾವ್ದಿದೆ ರೀ ನಮಗೆ? ಡಿಬೇಟಬಲ್ ಇದೆ. ಓಕೆನಾ? ನೆಕ್ಸ್ಟ್ 6ನೇ ಪ್ರಶ್ನೆ, ರಿಗ್ರೆಟಬಲ್. ರಿಗ್ರೆಟಬಲ್ಗೆ ಅಪೋಸಿಟ್ ವರ್ಡ್, ಆಂಟೋನಿಮ್ ಫಾರ್ ದ ವರ್ಡ್ ರಿಗ್ರೆಟಬಲ್. ಸರ್ ರಿಗ್ರೆಟಬಲ್ ಅಂದ್ರೆ ಏನಂತ ಹೇಳಿದೆ? ಪಶ್ಚಾತ್ತಾಪ ಪಡುವುದನ್ನು ನಾವು ರಿಗ್ರೆಟಬಲ್ ಅಂತ ಹೇಳಿದೆ. ಪಶ್ಚಾತ್ತಾಪ ಪಡುವುದನ್ನು ರಿಗ್ರೆಟಬಲ್ ಅಂತ ಹೇಳಿದೆ. ಅದಕ್ಕ ವಿರುದ್ಧಾರ್ಥಕ ಪದ ಕೇಳ್ತದಾನೆ. ಯಾವುದು? ಅನ್ಡಿಸೈರಬಲ್, ಸಾರಿ, ಡಿಸಪಾಯಿಂಟಿಂಗ್, ಫಾರ್ಚುನೇಟ್, ಡಿಸೈರಬಲ್. ಡಿಸೈರಬಲ್ ಇಸ್ ದ ರೈಟ್ ಆನ್ಸರ್. ವೆರಿ ಗುಡ್ ಪೀಪಲ್, ಡಿಸೈರಬಲ್ ಇಸ್ ದ ಕರೆಕ್ಟ್ ಆನ್ಸರ್. ಸರ್ ಯಾಕೆ ಅಂದ್ರೆ ಸರ್ ಡಿಸೈರ್ಡ್ ಅಂದ್ರೆ ನಮಗೆ ಬೇಕಾಗಿರೋದು, ಡಿಸೈರಬಲ್ ಅಂದ್ರೆ ನಮಗೆ ಬೇಕಾಗಿರೋದು. ಓಕೆ, ಅನ್ಡಿಸೈರಬಲ್ ಅಂದ್ರೆ ಬೇಕಾಗ್ಲದ್ದು, ರಿಗ್ರೆಟಬಲ್ ಅಂದ್ರೆ ಪಶ್ಚಾತ್ತಾಪ. ಹೌದಾ? ಸೊ ಪಶ್ಚಾತ್ತಾಪ ಯಾವಾಗ ಪಡ್ತೀವಿ? ನಮಗೆ ಬೇಕಾಗಲಾರದು ಆದಾಗ ಪಶ್ಚಾತ್ತಾಪ ಪಡ್ತೀವಿ. ಹೌದಾ? ಸೊ ಅದು ಸಿನಾನಿಮ್ ಆಯ್ತು. ಡಿಸೈರಬಲ್ ಅಂದ್ರೆ ಅನ್ಡಿಸೈರಬಲ್ ಅಂದ್ರೆ ಸಿನಾನಿಮ್ ಆಗ್ಬಿಡುತ್ತೆ. ನಮಗೆ ಬೇಕಾಗಿರೋದು ಆಂಟೋನಿಮ್, ನಮಗೆ ಆಂಟಾನಿಮ್. ಸೊ ಇದು ಬೇಕಾಗ್ಲಾರ್ದು, ಅದಕ್ಕೆ ಬೇಕಾಗಿರೋದು ನಮಗೆ ಆಂಟೋನಿಮ್ ಆಗುತ್ತೆ. ಅದಕ್ಕೆ ಆನ್ಸರ್ ಏನಾಯ್ತು? ಡಿಸೈರಬಲ್ ಇಸ್ ದ ರೈಟ್ ಆನ್ಸರ್. 7th ಕ್ವೆಶ್ಚನ್ ಏನಿದೆ, ಸೆಲೆಕ್ಟ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್ಸ್ ಫಾರ್ ದ ಎಂಬೋಲ್ಡನ್ಡ್ ವರ್ಡ್ಸ್ ಸೀರಿಯಸ್. ಸೀರಿಯಸ್ಗೆ ಏನಪ್ಪ? ಸೀರಿಯಸ್ಗೆ ಸಿನಾನಿಮ್ ಏನಾಗುತ್ತೆ? ಬೇಗ ಬೇಗ ಬರ್ಬೇಕು ಉತ್ತರ. ಟ್ರಿವಿಯಲ್, ಅನ್ಇಂಪಾರ್ಟೆಂಟ್, ಇಂಪಾರ್ಟೆಂಟ್, ಸೂಪರ್ಫಿಷಿಯಲ್, ಅನ್ಕಮಿಟೆಡ್. ಏನಾಗುತ್ತೆ? ಯಾವುದು? ಇಂಪಾರ್ಟೆಂಟ್ ಇಸ್ ದ ರೈಟ್ ಆನ್ಸರ್. ಸೀರಿಯಸ್ ಅಂದ್ರೆ ಇಂಪಾರ್ಟೆಂಟ್. ಸರ್ ಟ್ರಿವಿಯಲ್ ಅಂದ್ರೆ ಅನ್ಇಂಪಾರ್ಟೆಂಟ್ ಅಥವಾ ತುಂಬಾ ಕಡಿಮೆ ಇಂಪಾರ್ಟೆನ್ಸ್ ಅಂತ. ಟ್ರಿವಿಯಲ್ ಅಂದ್ರೆ ತುಂಬಾ ಕಡಿಮೆ ಇಂಪಾರ್ಟೆನ್ಸ್ ಅಂತ ನೆನಪಿರಲಿ. ಅನ್ಇಂಪಾರ್ಟೆಂಟ್ ಅಂದ್ರೆ ಟ್ರಿವಿಯಲ್ ಅಂದ್ರೆ ಒಂದೇ. ಅನ್ಕಮಿಟೆಡ್ ಅಂದ್ರೆ ಗೊತ್ತು. ಸೂಪರ್ಫಿಷಿಯಲ್ ಅಂದ್ರೆ ಆಗದೆ ಇರೋದನ್ನ ನಾವು ಸೂಪರ್ಫಿಷಿಯಲ್ ಅಂತೀವಿ. ಓಕೆ, ಅದು ಆಗದೆ ಇರೋದನ್ನ ನಾವೇನಂತೀವಿ? ಸೂಪರ್ಫಿಷಿಯಲ್ ಅಂತೀವಿ. ಓಕೆ, ನೆಕ್ಸ್ಟ್ fill in the blanks. All these are bad dash against the backdrop of intensely competitive political idea. Bad dash, bad omens, canny, dilatory, martinent, incoherent. ಸರ್ ದೇವರನ್ನ ಇದರಲ್ಲಿ ಯಾವುದಕ್ಕೂ ನನಗೆ ಮೀನಿಂಗ್ ಗೊತ್ತಿಲ್ಲ. ಬಟ್ ಆನ್ಸರ್ ಯಾವ್ದಾಗ್ತದೆ ಅದರದ್ದು ಒಂದೇ ಮೀನಿಂಗ್ ಗೊತ್ತಿದೆ, ಅದು ನನಗೆ ಸಿಗ್ತಾ ಇದೆ. ಆನ್ಸರ್ ಯಾವ್ದಾಗ್ತದೆ? ದೀಸ್ ಆರ್ ಬ್ಯಾಡ್ ಡ್ಯಾಶ್. ಬ್ಯಾಡ್ ಏನಾಗ್ತಾವೆ ಅಂತ ಕೇಳ್ತಿದ್ದಾನೆ. ಸೊ ಆನ್ಸರ್ ಆಗ್ಬೇಕು ಒಮೆನ್ಸ್. ಒಮೆನ್ಸ್ ಇಸ್ ದ ರೈಟ್ ಆನ್ಸರ್. ಒಮೆನ್ ಅಂದ್ರೆ ಸೂಚನೆಗಳು. ಓಕೆ, ಒಮೆನ್ ಅಂದ್ರೆ ಏನು? ಸೂಚನೆಗಳು. ಬ್ಯಾಡ್ ಅಮನ್ ಅಂದ್ರೆ ಕೆಟ್ಟ ಸೂಚನೆ. ಓಕೆ, ಸೊ ಇವಾಗ ಏನಾದ್ರು ಕೆಲಸ ಮಾಡ್ಬೇಕು, ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡಿರ್ತೀವಿ. ನಮಗೆ ಪಕ್ಕಕ್ಕಿರೋರು ಹೇಳ್ತಾರೆ, ಅಮ್ಮ ಈಗ್ಲೇ ಬೇಡ, ನನಗೆ ಯಾಕೋ ಇದು ಕರೆಕ್ಟ್ ಟೈಮ್ ಅನಿಸ್ತಾ ಇಲ್ಲ. ಹೌದಾ? ಸೊ ಏನೋ ಕೆಟ್ಟ ಸೂಚನೆಗಳು ಕಾಣ್ತಿದಾವೆ. ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲಾದ್ರೂ ಆಚೆ ಹೋಗ್ತಾ ಇದ್ರೆ ಎದುರಿಗೆ ಬೆಕ್ಕು ಬಂದರೆ, ಬೆಕ್ಕು ನಡೀತಾ ಹೋದ್ರೆ ಅದು ಕೆಟ್ಟ ಸೂಚನೆ ಅಂತ ಇರ್ತಾನೆ. ಸೊ ಅವನ್ನೇ ನಾವೇನಂತೀವಿ? ಬ್ಯಾಡ್ ಒಮೆನ್ಸ್ ಅಂತೀವಿ. ಅವನೇನಂತೀವಿ? ಬ್ಯಾಡ್ ಒಮೆನ್ಸ್. ಒಮೆನ್ಸ್ ಅಂದ್ರೆ ಸೂಚನೆಗಳು. ಉಳಿದಿರೋ ವರ್ಡ್ಗಳು ಮೀನಿಂಗ್ ನೋಡ್ಕೊಂಡ್ಬಿಡೋಣ ಏನಿದೆ. ಕ್ಯಾನಿ ಅಂದ್ರೆ ಶಾರ್ಪ್, ಕ್ಲವರ್, ಇಂಟೆಲಿಜೆಂಟ್.
ಕ್ಯಾಟ್ಸ್ ಆರ್ ಕ್ಯಾನಿ ಅಂತಾರೆ, ಕ್ಯಾಟ್ಸ್ ಆರ್ ಕ್ಯಾನಿ ಅಂತಾರೆ. ಅಂದ್ರೆ ಏನು? ಶಾರ್ಪ್, ಕ್ಲವ್, ಇಂಟೆಲಿಜೆಂಟ್. ಡೈಲಾಟರಿ ಅಂದ್ರೆ ಸ್ಲೋ, ಸ್ಲಗಿಶ್, ಫ್ಲಾಕ್, ಲೇಜಿ. ಡೈಲಾಟರಿ ಅಂದ್ರೆ ನಿರ್ಮಲ ಇದನ್ನು ಬರ್ಕೊಳ್ಳಿ ಅಮ್ಮ ನೀಟಾಗಿ ನೀವು. ಡೈಲಾಟರಿ, ಸ್ಲೋ, ಸ್ಲಗಿಶ್, ಫ್ಲಾಕ್, ಲೇಜಿ. ಇಷ್ಟು ನೆನ್ಪಿಡ್ಕೊಳ್ಳಿ ಸಾಕು, ಲೇಜಿ ಅಂತ ನೆನ್ಪಿಡ್ಕೊಳ್ಳಿ. ಓಕೆನಾ? ಮಾರ್ಟಿನೆಟ್ ಅಂದ್ರೆ ಏನು? ಎ ಪರ್ಸನ್ ಹೂ ಡಿಮ್ಯಾಂಡ್ಸ್ ಕಂಪ್ಲೀಟ್ ಒಬಿಡಿಯನ್ಸ್, ಅ ಸ್ಟ್ರಿಕ್ಟ್ ಡಿಸಿಪ್ಲೈನ್. ಸೊ ಮಾರ್ಟಿನೆಟ್ ಅಂದ್ರೆ ಡಿಸಿಪ್ಲೈನ್ ಮೇಂಟೈನ್ ಮಾಡೋರು. ಅವ್ರ ಏನೇ ಕೆಲಸ ಅಲ್ಲಿ ಪಕ್ಕಾ ಪ್ರಾಪರ್ ಆಗಿ ನಡಿಬೇಕಂತ ಇರ್ತಾರಲ್ಲ, ನಮ್ಮ ಪ್ರವೀಣ್ ಜಾಧವ್ ಸರ್ ಇರ್ತಾರೆ ನೋಡಿ, ಅವರು ಅವರೇ ನೋಡಿ ಮಾರ್ಟಿನೆಟ್ ಅಂದ್ರೆ ಬೆಸ್ಟ್ ಎಕ್ಸಾಂಪಲ್. ಡಿಸಿಪ್ಲೈನ್ ಮೇಂಟೈನ್ ಮಾಡೋರು. ಇನ್ಕೊಹೇಟ್ ಅಂದ್ರೆ ಇಂಪರ್ಫೆಕ್ಟ್, ಫಾರ್ಮ್ಲೆಸ್, ಇಂಪರ್ಫೆಕ್ಟ್. ಇಷ್ಟೇ ನೆನ್ಪಿಡ್ಕೊಳ್ರಿ. ಇನ್ಕೊಹೇಟ್ ಅಂದ್ರೆ ಏನು? ಕೊಹೇಟ್ ಅಂದ್ರೆ ಪರ್ಫೆಕ್ಟ್ ಆಗುತ್ತೆ, ಇನ್ಕೊಹೇಟ್ ಅಂದ್ರೆ ಇಂಪರ್ಫೆಕ್ಟ್. ಓಕೆ, ಗುಡ್ ಮಾರ್ನಿಂಗ್ ಶ್ರುತಿ, ತುಂಬಾ ಲೇಟ್ ಆಗಿ ಬಂದಿದ್ದೀರಿ ಅವತ್ತು. ನೆಕ್ಸ್ಟ್ 9th ಕ್ವೆಶ್ಚನ್. Both his performance and entire production were dashed by critics. ಸರ್, ಕ್ರಿಟಿಕ್ಸ್ ಅನ್ನೋರು ಏನ್ ಮಾಡ್ತಾರ್ರಿ? ಕ್ರಿಟಿಸೈಸ್ ಮಾಡ್ತಾರೆ. ಕ್ರಿಟಿಕ್ಸ್ ಅನ್ನೋರು ಯಾರು? ಕ್ರಿಟಿಸೈಸ್ ಮಾಡ್ತಾರೆ. ಓಕೆನಾ? ಇವಾಗ ಮೂವಿ ಕ್ರಿಟಿಕ್ಸ್ ಇರ್ತಾರೆ. ಅವ್ರ ಕೆಲಸ ಏನಿರುತ್ತೆ? ಒಂದು ಮೂವಿ ರಿಲೀಸ್ ಆದ್ಮೇಲೆ ಅದರಲ್ಲಿ ಏನೇನು ಮಿಸ್ಟೇಕ್ಸ್ ಇದಾವೆ ಅದನ್ನ ಎತ್ತಿ ಹೇಳೋದೇ ಕ್ರಿಟಿಕ್ಸ್ ಕೆಲಸ. ಹೌದಾ? ಸೊ ಇಲ್ಲೇನ್ ಮಾಡ್ತಿದ್ದಾರೆ ಹಾಗಾದ್ರೆ? ಬೋತ್ ಹಿಸ್ ಪರ್ಫಾರ್ಮೆನ್ಸ್ ಅಂಡ್ ಎಂಟೈರ್ ಪ್ರೊಡಕ್ಷನ್ ವರ್ ಡ್ಯಾಶ್ ಬೈ ಕ್ರಿಟಿಕ್ಸ್. ಫೇಲ್, ಲೂಸು, ಏಡ್, ಗಿವ್ ಅಪ್, ಡ್ರಬ್ಡ್. ಏನಾಗುತ್ತೆ? ಫೇಲ್, ಲೂಸ್, ಏಡ್, ಗಿವ್ ಅಪ್, ಡ್ರಬ್ಡ್ ಕರೆಕ್ಟ್ ಆನ್ಸರ್ ಬರುತ್ತೆ. ಡ್ರಬ್ಡ್ ಕರೆಕ್ಟ್ ಆನ್ಸರ್. ಡ್ರಬ್ಡ್ ಅಂದ್ರೆ ಮೀನಿಂಗು ಟು ಮಾಕ್, ಟು ಕ್ರಿಟಿಸೈಸ್ ಮಾಡೋದನ್ನ ಡ್ರಬ್ಡ್ ಅಂತೀವಿ. ಓಕೆನಾ? ಡಿರೇಡ್ ಕೂಡ ಬರುತ್ತೆ ಇದಕ್ಕೆ. ಇನ್ನೊಂದು ಮೀನಿಂಗ್ ಡಿರೇಡ್ ಬರುತ್ತೆ. ಇಲ್ಲಿ ಚೆಕ್ ಮಾಡೋಣ ನೋಡಿ. ಡ್ರಬ್ ಮೀನ್ಸ್ ಟು ಬಿರೇಟ್ ಕ್ರಿಟಿಕಲಿ. ಸಿನಾನಿಮ್ ವ್ಯಾಂಕ್ವಿಶ್, ಟ್ರಾನ್ಸ್, ಕ್ರಾಶ್, ಕ್ರಶ್. ಇವೆಲ್ಲ ಸಿನಾನಿಮ್ಸ್ ಆಗ್ತವೆ. ಡ್ರಬ್ಡ್ ಅಂದ್ರೆ ಏನು? ಡ್ರಬ್ಡ್ ಅಂದ್ರೆ ಯಾರನ್ನಾದ್ರೂ ಕ್ರಿಟಿಸೈಸ್ ಮಾಡೋದನ್ನೇ ನಾವೇನಂತೀವಿ? ಡ್ರಬ್ಡ್ ಅಂತೀವಿ. ಓಕೆನಾ? ನೋ ಪ್ರಾಬ್ಲಮ್ ಶ್ರುತಿ, ನೋ ಪ್ರಾಬ್ಲಮ್. ಚಲೋ ಮುಂದೆ ಹೋಗ್ಬಿಡೋಣ. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ ಎಷ್ಟಪ್ಪ? 10ನೇ ಪ್ರಶ್ನೆ. ಮತ್ತೆ fill in the blank. The teacher gave his usual dash about importance of complete all the assignments, but students just yawned. The student gave his usual dash. ಪ್ರತಿದಿನ ತರ ಟೀಚರ್ ಏನೋ ಕೊಟ್ಟಿದ್ದಾರೆ. ಏನು? ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಕಂಪ್ಲೀಟಿಂಗ್ ಅಸೈನ್ಮೆಂಟ್ಸ್, ಬಟ್ ದ ಸ್ಟೂಡೆಂಟ್ಸ್ ಜಸ್ಟ್ ಯಾಂಡ್. ಅಂದ್ರೆ ಏನಪ್ಪಾ? ಅದನ್ನ ಯಾಂಡ್ ಏನಂತಾರ್ರಿ ಕನ್ನಡದಲ್ಲಿ? ಅಂತೀವಲ್ಲ ಸರ್, ಅದನ್ನ ಏನಂತೀವಿ? ನಿದ್ದೆ ಬಂದಾಗ ಬಾಯಿ ತೆಗೆದ್ಬಿಟ್ಟು ಫುಲ್ ಆಕಳಿಸುವುದನ್ನ ನಾವೇನಂತೀವಿ? ಯಾಂಡ್ ಅಂತೀವಿ. ಓಕೆ, ಪಾಪ ನಮ್ ಟೀಚರ್ ಬಂದು ಸೀರಿಯಸ್ ಆಗಿ ಏನೋ ಹೇಳ್ತಿದ್ದಾರೆ. ಇಸ್ ಯೂಶುವಲ್ ಅಂದ್ರೆ ಪ್ರತಿದಿನ ಅದನ್ನೇ ಹೇಳ್ತಾರೆ ಅಂತ. ಬಟ್ ಅಬೌಟ್ ಇಂಪಾರ್ಟೆನ್ಸ್ ಆಫ್ ಕಂಪ್ಲೀಟಿಂಗ್ ಆಲ್ ಅಸೈನ್ಮೆಂಟ್, ಬಟ್ ಸ್ಟೂಡೆಂಟ್ಸ್ ಜಸ್ಟ್ ಯಾಂಡ್. ಏನ್ ಕೊಟ್ಟಿದ್ದಾರೆ? ಬ್ಯಾಂಟರ್, ಥಿಯರಿ, ಸ್ಪಿಲ್, ಆರ್ಗ್ಯುಮೆಂಟ್. ಏನ್ ಕೊಟ್ಟಿರ್ಬೋದು? ಎಕ್ಸಾಕ್ಟ್ ಡೇಟ್ ನೆನಪಿಲ್ಲ ತೇಜಸ್ವಿನಿ, ಬಟ್ ಬಹಳಷ್ಟು ದಿವಸಗಳಿಂದ ತಗೊಂತಾ ಇದ್ದೆ. ಥಿಯರಿ ಯಾಕೋ ಕೊಡ್ತಾರೆ? ಟೀಚರ್ ಡಸಂಟ್ ಗಿವ್ ದ ಥಿಯರಿ, ಟೀಚರ್ ಗಿವ್ಸ್ ಹಿಸ್ ಯೂಶುವಲ್ ಸ್ಪೀಲ್ ಕೊಡ್ತಾರೆ, ಥಿಯರಿ ಕೊಡಲ್ಲ. ಸರಿ, ಏನು ಸ್ಪೀಲ್ ಅಂದ್ರೆ? ಚಿಕ್ಕ ಭಾಷಣ. ಸ್ಪೀಲ್ ಅಂದ್ರೆ ಏನು? ಚಿಕ್ಕ ಭಾಷಣಕ್ಕೆ ನಾವು ಸ್ಪೀಲ್ ಅಂತೀವಿ. ಓಕೆನಾ? ಬ್ಯಾಂಟರ್ ಅಂದ್ರೆ ಏನು? ಬ್ಯಾಂಟರ್ ಅಂದ್ರೆ ಏನು? ನಗ್ನಗ್ತಾ ಮಾತಾಡ್ತೀವಿ. ಇವಾಗ ನೋಡಿ, ನನ್ನ ಕ್ಲಾಸಲ್ಲಿ ಇಲ್ಲ ಅಂದ್ರೆ ನೀವೇನ್ ಮಾಡ್ತೀರಿ? ಬಗ್ಲಿಗೆ ಒಬ್ಬರ ಜೊತೆ ಒಬ್ಬರನ್ನ ಹೊಡ್ಕಂತ ಮಾತಾಡ್ತಿರ್ತಾನೆ, ಅದನ್ನೇ ನಾವು ಬ್ಯಾಂಟರ್ ಅಂತೀವಿ. ಸುದ್ದಿ ಹೊಡಿಯೋದನ್ನ ಬ್ಯಾಂಟರ್ ಅಂತೀವಿ. ಫ್ರೆಂಡ್ಸ್ ಜೊತೆ ಸುದ್ದಿ ಹೊಡಿಯೋದನ್ನ ಬ್ಯಾಂಟರ್ ಅಂತೀವಿ. ಓಕೆ, ಥಿಯರಿ ಅಂತೂ ಅಲ್ಲ. ಸ್ಪಿಲ್ ಅಂದ್ರೆ ಏನು? ಯಾವ್ದನ್ನಾದ್ರೂ ಕೆಳಗಡೆ ಚೆಲ್ಲೋದನ್ನ ಸ್ಪಿಲ್ ಅಂತೀವಿ. ಓಕೆನಾ? ಆರ್ಗ್ಯುಮೆಂಟ್ ಅಂದ್ರೆ ನಿಮಗೆ ಗೊತ್ತು. ಸೊ ನಮಗೆ ಆನ್ಸರ್ ಇರೋದು ಸ್ಪೀಲ್ ಅಂದ್ರೆ ಏನ್ ಕೊಟ್ಟಿದ್ದಾನೆ ನೋಡ್ರಿ ಇಲ್ಲಿ ಮೀನಿಂಗ್. ಸ್ಪೀಲ್ ದಟ್ ಇಲ್ಲಿದೆ. ಸ್ಪೀಲ್ ಇನ್ ಅನ್ ಎಲಾಬರೇಟ್ ಆರ್ ಎ ಗ್ಲಿಬ್ ಸ್ಪೀಚ್ ಆರ್ ಸ್ಟೋರಿ. ಗ್ಲಿಬ್ ಅಂದ್ರೆ ಫ್ಲೂಯೆಂಟ್ ಅಂತ. ಓಕೆ, ಒಂದು ಸ್ಪೀಲ್ ಅಂದ್ರೆ, ಸೊ ಇನ್ನೊಂದು ಹೇಳ್ತೀನಿ ನೋಡಿ, ಅದರಲ್ಲಿ ಯಾವುದೇ ಸೀರಿಯಸ್ನೆಸ್ ಇಲ್ಲದೆ ಒಂದು ಸ್ಪೀಚ್ ಕೊಡ್ತಾರೆ. ಚಿಕ್ಕ ಸ್ಪೀಚ್ ಕೊಡ್ತೀವಲ್ಲ, ಬಟ್ ಅದು ಸೀರಿಯಸ್ ಆಗಿ ಕೊಡಲ್ಲ. ಅದು ಏನೋ ಕೊಡಬೇಕು ಅಂತ ಕೊಡ್ತಾರೆ, ಏನೋ ಹೇಳಬೇಕು. ಹೋಲಿ ಒಂದು 4 ಮಾತು ಹೇಳ್ಬಿಡೋಣ ಅಂತೇಳಿ ಹೇಳ್ತಾರಲ್ಲ, ಅದನ್ನ ನಾವು ಸ್ಪೀಲ್ ಅಂತೀವಿ. ಓಕೆನಾ? ಅದರಲ್ಲಿ ಸೀರಿಯಸ್ನೆಸ್ ಇರಲ್ಲ ಅಂತ ಅರ್ಥ ಅದು ಸ್ಪೀಲ್ ಅಲ್ಲಿ. ಓಕೆ,
ನೆಕ್ಸ್ಟ್ ಕ್ವೆಶ್ಚನ್ ಏನಿದೆ ನೋಡಿ, 11ನೇ ಪ್ರಶ್ನೆ ಏನಿದೆ? Although the pain was a dash his capacity, he didn't complain. Although pain was behind his capacity, with his capacity, beyond his capacity, for his capacity, none of the above. ಬೇಗ ಬೇಗ ಕೊಡ್ಬೇಕು ಆನ್ಸರ್, ಬೇಗ ಬೇಗ ಆನ್ಸರ್ ಬರಬೇಕು. Although the pain was a dash his capacity. Abra, wonderful, right answer. Beyond. Geeta, Vittal, Nagendra, Nirmala, everyone. Good. Beyond is a beyond ಅಂದ್ರೆ ಅದನ್ನ ದಾಟಿ, ಕೆಪಾಸಿಟಿನ ದಾಟಿ ಇರೋದನ್ನ ನಾವೇನಂತೀವಿ? ಬಿಯಾಂಡ್ ಅಂತೀವಿ. ರೈಟ್ ಆನ್ಸರ್ ಇಸ್ ಬಿಯಾಂಡ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ 12ನೇದು ಏನಿದೆ? She did everything all by dash. ಪ್ರನೌನ್ ಬರ್ಬೇಕಲ್ಲಿ, ರಿಫ್ಲೆಕ್ಸಿವ್ ಪ್ರನೌನ್ ಬರಬೇಕು. ಯಾವುದು ಬರುತ್ತೆ? ಬೇಗ ಬೇಗ ಹೇಳಬೇಕು. ರಿಫ್ಲೆಕ್ಸಿವ್ ಪ್ರನೌನ್ ಬರುತ್ತೆ. She did everything all by. ಏನ್ ಬರಬೇಕು? ಹರ್ ಸೆಲ್ಫ್ ಇಸ್ ದ ರೈಟ್ ಆನ್ಸರ್. ಹರ್ ಸೆಲ್ಫ್ ಇಸ್ ದ ರೈಟ್ ಆನ್ಸರ್. ಓಕೆ, ರಿಫ್ಲೆಕ್ಸಿವ್ ಪ್ರನೌನ್ ಬರಬೇಕು. ಯಾಕಂದ್ರೆ ಎಲ್ಲ ಅವಳೇ ಮಾಡಿದಾಳೆ, ಅವಳೇ ಮಾಡಿದಾಳೆ ಅಂದ್ರೆ ಅಲ್ಲಿ ರಿಫ್ಲೆಕ್ಸಿವ್ ಪ್ರನೌನ್ ಬರಬೇಕು, ಹರ್ ಸೆಲ್ಫ್. ನೆಕ್ಸ್ಟ್ ಏನಿದೆ? Error correction. He has lived in the Tokyo city's main central business district for 10 years. He has lived in the Tokyo city's main central business district for 10 years. ಹೇಳಿ ಸರ್, ಯಾರಾದರೂ ನೋಡೋಣ. ಏನ್ ಎರರ್ ಇದೆ? He has lived in the Tokyo city's main central business district for 10 years. Anyone? Since 10 years? ಇಲ್ಲ ರೀ, ಫಾರ್ 10 years ಕರೆಕ್ಟ್ ಇದೆ. ಅದು ಡ್ಯೂರೇಷನ್ ಆಫ್ ಟೈಮ್ ಹೇಳ್ತಿದ್ದಾನೆ, ಡ್ಯೂರೇಷನ್ ಆಫ್ ಟೈಮ್ ಹೇಳ್ತಿದ್ದಾನೆ. ಫಾರ್ 10 years, 10 years ಅಲ್ಲಿ ಇದ್ದಾನೆ ಅನ್ನೋದಕ್ಕೆ ಕರೆಕ್ಟ್ ಇದೆ, ಅದೇನು ತಪ್ಪಿಲ್ಲ. ಬೇರೆ ಯಾರಾದ್ರು? He has lived in the Tokyo cities. ಸರ್ ತಪ್ಪಿರೋದು ನನಗೆ ಇಲ್ಲಿ ಏನ್ ಗೊತ್ತಾ? ಬಿ ಅಲ್ಲಿ ಟೋಕ್ಯೋ ಸಿಟಿ, ಇಲ್ಲಿ ತಪ್ಪಿರೋದು. ಏನು ತಪ್ಪಿರೋದು? ಅಲ್ಲ, ಅದು ಕರೆಕ್ಟ್ ಇದೆ. ಫಸ್ಟ್ ಆಫ್ ಸಿಟೀಸ್ ಮೇನ್ ಸೆಂಟ್ರಲ್ ಬಿಸ್ನೆಸ್, ಇದು ಕರೆಕ್ಟ್ ಇದೆ. ದಾ ಬರಬಾರ್ದ್ರಿ. ಇವಾಗ ಐ ಲಿವ್ ಇನ್ ದ ಬೆಂಗಳೂರು ಅಂದ್ರೆ ಕರೆಕ್ಟ್ ಇದೆನಾ? ಐ ಲಿವ್ ಇನ್ ದ ಬೆಂಗಳೂರು ಅಂದ್ರೆ ಕರೆಕ್ಟ್ ಆಗುತ್ತಾ? ಇಲ್ಲ. ಓಕೆನಾ? ಇಲ್ಲಿ ಟೋಕ್ಯೋ ಅನ್ನೋದು ಏನಾಯ್ತು ನನಗೆ? ಟೋಕ್ಯೋ ಸಿಟಿ, ಟೋಕ್ಯೋ ಅನ್ನೋದು ಪ್ರಾಪರ್ ನೌನ್ ಆಯ್ತು ರೀ. ಟೋಕ್ಯೋ ಅನ್ನೋದು ಏನಾಯ್ತು ನನಗೆ? ಪ್ರಾಪರ್ ನೌನ್ ಆಯ್ತು. ಪ್ರಾಪರ್ ನೌನ್ ಮುಂಚೆ ಕಡೆ ನಾವು ಆರ್ಟಿಕಲ್ ಐ ಆಮ್ ದ ಅಭಿಲಾಷ್ ವರ್ಮಾ ಅಂದ್ರೆ ಹೆಂಗಿರತ್ರಿ? ಗಲೀಜಾಗಿರಲ್ವಾ? ಅದೇ ತರ ಈ ಸಿಟಿ ಮುಂದಗಡೆ ಏನ್ ಬರಬಾರ್ದು ನಮಗೆ? ಸಿಟಿ ಮುಂದಗಡೆ ಏನ್ ಬರಬಾರ್ದು ನಮಗೆ? ಆರ್ಟಿಕಲ್ ದಾ ಬರಬಾರ್ದು. ಓಕೆನಾ? ಸೊ ಆರ್ಟಿಕಲ್ ದಾ ಬರಬಾರ್ದು. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ 14 ಏನಿದೆ? He was strong and ready for every duties that could be thrown his way. ಸರಿ, ಈಸಿ ಕ್ವೆಶ್ಚನ್ ಇದು. ಎಷ್ಟು ಸಲ ನೋಡಿವಿ ಇಂಥವು. ಬೇಗ ಬೇಗ ಉತ್ತರ ಕೊಡ್ಬೇಕು. ಯಾರು ಕೊಡ್ತೀರಿ? he was strong and ready for every duties that could be thrown his way. ಸಿ ಏನು ಆನ್ಸರ್? ಏನು ಸಿ ತಪ್ಪೇನಿದೆ? ಸಿ ಕರೆಕ್ಟ್ ಆನ್ಸರ್, ಒಪ್ತೀನಿ. ಕರೆಕ್ಟ್ ಆನ್ಸರ್, ಪರ್ಫೆಕ್ಟ್. ತಪ್ಪೇನಿದೆ? ಕರೆಕ್ಟ್ ಏನ್ ಬರ್ಬೇಕಲ್ಲಿ? ತಪ್ಪೇನಿದೆ ಅದನ್ನ ಹೆಂಗ ಕರೆಕ್ಟ್ ಮಾಡ್ಬೇಕು? ಬೇಗ ತಿಳಿಸ್ಬೇಕು. ನೆಕ್ಸ್ಟ್ ಕ್ವಶನ್ ಹೋಗೋಣ. ಗುಡ್ ಅಬ್ರ. ಡ್ಯೂಟೀಸ್ ಬರಲ್ಲ, ಡ್ಯೂಟಿ ಬರ್ಬೇಕಿಲ್ಲಿ. ಡ್ಯೂಟೀಸ್ ಬರಲ್ಲ, ಡ್ಯೂಟಿ ಬರಬೇಕು. ಯಾಕೆ ಸರ್? ಫ್ರೀ, ಈಚ್, ಎನಿವನ್, ಎನಿಬಡಿ ಎಲ್ಲವೂ ಆದ್ಮೇಲೆ ಯಾವಾಗ್ಲೂ ನಮಗೆ ಸಿಂಗುಲರ್ ಬರಬೇಕು, ಪ್ಲೂರಲ್ ಬರಬಾರ್ದು. ಎವ್ರಿ ಡ್ಯೂಟಿ ಅನ್ನಬೇಕು, ಎವ್ರಿ ಡ್ಯೂಟೀಸ್ ಅನ್ನಬಾರ್ದು. ಸೊ ತಪ್ಪೇನಾಗಿದೆ ಇಲ್ಲಿ? ಡ್ಯೂಟೀಸ್ ಅಂತ ಇದೆ. ಎವ್ರಿ ಡ್ಯೂಟಿ ಅನ್ನಬೇಕು, ಎವ್ರಿ ಡ್ಯೂಟಿ ಅನ್ನಬಾರದು. ಓಕೆನಾ? ಈ ರೂಲ್ ನ ಬಹಳಷ್ಟು ಸಲ ಹೇಳ್ಬಿಟ್ಟಿದ್ದೀನಿ ನಿಮಗೆ ಆಲ್ರೆಡಿ. 15th question. Teenagers who drop back of high school have trouble finding jobs. Teenagers who
ಡ್ರಾಪ್ ಬ್ಯಾಕ್ ಆಫ್ ಹೈಸ್ಕೂಲ್ ಹ್ಯಾವ್ ಟ್ರಬಲ್ ಫೈಂಡಿಂಗ್ ಜಾಬ್ಸ್. ಸರ್ ಬರೀ ಆಪ್ಷನ್ ಕೊಡಂಗಿಲ್ಲ, ನನಗೆ ಉತ್ತರ ಹೇಳಬೇಕು ಕರೆಕ್ಟ್ ಆಗಿ. ಏನು ಕರೆಕ್ಟ್ ಆನ್ಸರ್ ಅಂತಾನು ಹೇಳಬೇಕು, ಏನು ಕರೆಕ್ಟ್ ಆನ್ಸರ್ ಅಂತಾನು ಹೇಳಬೇಕು. ಬೇಗ ಬೇಗ. ಟ್ರಬಲ್ಡ್ ಇಲ್ಲ, ಕರೆಕ್ಟ್ ಇದೆ ರೀ. ಹ್ಯಾವ್ ಟ್ರಬಲ್, ಇಲ್ಲಿ ಟ್ರಬಲ್ ಅನ್ನೋದು ನೌನ್ ಫಾರ್ಮ್ ಅಲ್ಲಿ ಇದೆ, ಅದು ಪರ್ಫೆಕ್ಟ್ ಆಗಿದೆ. ಓಕೆ, ಡ್ರಾಪ್ಡ್ ಆಫ್ ಅನ್ನೋದು ತಪ್ಪಾಗುತ್ತೆ, ಡ್ರಾಪ್ಡ್ ಆಫ್ ಅನ್ಬಾರ್ದು, ಇದು ತಪ್ಪು. ಕರೆಕ್ಟ್ ಆನ್ಸರ್ ಬಿ. ಬಿ ಅಲ್ಲಿ ಎರರ್ ಇದೆ, ಬಿ ಅಲ್ಲಿ ಎರರ್ ಇದೆ. ಓಕೆನಾ? ಬಟ್ ಡ್ರಾಪ್ ಬ್ಯಾಕ್ ಅನ್ಬಾರ್ದು, ಅದನ್ನ ಏನ್ ಅನ್ಬೇಕು? ಕರೆಕ್ಟ್ ಕರೆಕ್ಟ್ ವರ್ಬ್ ಹೇಳಿ ಅದನ್ನ. ಡ್ರಾಪ್ಡ್ ಯೂಸ್ ಮಾಡಬೇಡಿ, ಫ್ರೇಸಲ್ ವರ್ಬೇ ಬಳಸಿ. ಡ್ರಾಪ್ ಸ್ಕೂಲಿಂದ ಕಾಲೇಜಿಂದ ಮಧ್ಯದಲ್ಲಿ ಮಧ್ಯದಲ್ಲಿ ಬಿಟ್ಬಿಟ್ಟು ಅವ್ರನ್ನ ಏನಂತೀವಿ? ಕಾಲೇಜ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಮಧ್ಯದಲ್ಲಿ ಬಿಟ್ಟು ಬಂದ್ಬಿಟ್ರೆ ಅದನ್ನ ಏನಂತೀವಿ? ಥಿಂಕ್ ಮಾಡಿ, ನಿಮಗೆ ಗೊತ್ತಿದೆ ಅದು ಏನೋ ಡ್ರಾಪ್ ಔಟ್. ವೆರಿ ಗುಡ್. ಏನದು? ಡ್ರಾಪ್ ಆಫ್ ಅಲ್ಲ, ಡ್ರಾಪ್ ಔಟ್ ಆಗ್ಬೇಕ್ರಿ, ಡ್ರಾಪ್ ಔಟ್ ಆಗ್ಬೇಕದು. ಓಕೆನಾ? ಡ್ರಾಪ್ ಔಟ್ ಆಗ್ಬೇಕಿಲ್ಲಿ. ಟೀನೇಜರ್ಸ್ ಹೂ ಡ್ರಾಪ್ ಔಟ್ ಆಫ್ ಹೈಸ್ಕೂಲ್, ಡ್ರಾಪ್ ಔಟ್ ಆಫ್ ಹೈಸ್ಕೂಲ್. ಓಕೆ, ಡ್ರಾಪ್ ಔಟ್ ಆಗ್ಬೇಕು, ದಟ್ ಶುಡ್ ಬಿ ದ ಕರೆಕ್ಟ್ ಆನ್ಸರ್. ಓಕೆನಾ? ಡ್ರಾಪ್ ಬ್ಯಾಕ್ ಅಂದ್ರೆ ಏನು? ನೀವು ಯಾವ್ದಾದ್ರು ಹೈ ರ್ಯಾಂಕ್ ಇಂದ ಲೋ ರ್ಯಾಂಕಿಂಗ್ ಬಿದ್ರೆ ಅದನ್ನ ನಾವು ಡ್ರಾಪ್. ಈ ಡ್ರಾಪ್ ಔಟ್ ಆಫ್ ಹಿಸ್ ಪೊಸಿಷನ್ ಅಂದ್ರೆ ಏನು? ಮೊದಲು ದೊಡ್ಡ ಪೊಸಿಷನ್ ಅಲ್ಲಿ ಇದ್ದ, ಈಗ ಕೆಳಗಡೆ ಪೊಸಿಷನ್ ಬಿದ್ದು ಬಿಟ್ಟಿದ್ದಾನೆ, ಅದನ್ನೇನಂತೀವಿ ನಾವು? ಡ್ರಾಪ್ ಬ್ಯಾಕ್ ಅಂತೀವಿ. ಡ್ರಾಪ್ ಬ್ಯಾಕ್ ಆಫ್ ಹಿಸ್ ಪೊಸಿಷನ್ ಅಂದ್ರೆ ಮೇಲೆಯಿಂದ ಕೆಳಗಡೆ ಪೊಸಿಷನ್ ಕಡಿಮೆ ಆಗೋದನ್ನ ಡ್ರಾಪ್ ಬ್ಯಾಕ್ ಅಂತೀವಿ. ಇಲ್ಲಿ ಬರ್ಬೇಕಾಗಿರೋದು ನಮಗೆ ಡ್ರಾಪ್ ಔಟ್ ಬರಬೇಕು. ನೆಕ್ಸ್ಟ್ 16ನೇ ಪ್ರಶ್ನೆ ಏನಿದೆ? ಆಸ್ ದ ice melts at a fast pace in the Arctic, the mining and shipping industries have called it an opportunity out of the crisis. Okay, ಮತ್ತೆ ಓದ್ತಾ ಇದ್ದೀನಿ. As the ice melts at a fast pace in the Arctic. ಓಕೆ, ಆರ್ಟಿಕ್ ಅಂದ್ರೆ ಏನು? ಓಷಿಯನ್. ದ ಆರ್ಟಿಕ್ ಬಳಸಬಹುದು, ತಪ್ಪಿಲ್ಲ. ಇನ್ ದ ಆರ್ಟಿಕ್, ಆರ್ಟಿಕ್ ಅನ್ನೋದು ಓಷಿಯನ್ ಆಯ್ತು. ಆರ್ಟಿಕ್ ಓಷಿಯನ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ? ಆಸ್ ದ ಐಸ್ ಮೆಲ್ಟ್ಸ್ ಅಟ್ ಅ ಫಾಸ್ಟ್ ಪೇಸ್ ಇನ್ ದ ಆರ್ಟಿಕ್, ದ ಮೈನಿಂಗ್ ಅಂಡ್ ಶಿಪ್ಪಿಂಗ್ ಇಂಡಸ್ಟ್ರೀಸ್ ಹ್ಯಾವ್ carved it an opportunity out of the crisis. ಅಂದ್ರೆ ಅಲ್ಲಿ ಐಸ್ ಬೇಗ ಮೆಲ್ಟ್ ಆಗ್ತಾ ಇದೆ. ಓಕೆನಾ? ಸೊ ಐಸ್ ಬೇಗ ಮೆಲ್ಟ್ ಆಗ್ತಾ ಇರೋದು ಏನಾಗ್ತಾ ಇದೆ? ಅಲ್ಲಿ ಸಿ ಓಪನ್ ಆಗ್ತಾ ಇದೆ. ಅಂದ್ರೆ ಅಲ್ಲಿ ನಮಗೆ ಶಿಪ್ಪಿಂಗ್ ಕಂಪನೀಸ್ ಅವ್ರು ಏನ್ ಮಾಡ್ತಾರೆ? ಮಿನರಲ್ಸ್ ಹುಡುಕ್ತಾರೆ. ಯಾವ್ದಾದ್ರು ಮಿನರಲ್ ಸಿಗ್ತಾವ, ಅದನ್ನ ಎಕ್ಸ್ಪೋರ್ಟ್ ಮಾಡ್ಬೋದಾ ಅಂತೇಳಿ. ಸೊ ಆ ಸಿಚುವೇಶನ್ ಇದು ಆಗ್ತಿರೋದು ನೆಗೆಟಿವ್ ಕೆಲಸ, ಬಟ್ ಆದ್ರೆ ಅವರಿಗೆ ಅಡ್ವಾಂಟೇಜ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾನೆ. ಸೊ ಇಲ್ಲಿ ಎರರ್ ಏನಿದೆ ಇಲ್ಲಿ ನಾನೇ ಹೇಳ್ತೇನೆ ಬಿಡಿ, ನಿಮಗೆ ಸ್ವಲ್ಪ ಡಿಫಿಕಲ್ಟ್ ಇದೆ ಇದು. ಕಾರ್ಡ್ ಇಟ್ ಬರಬಾರ್ದು, ಕಾರ್ಡ್ ದೆಮ್ಸೆಲ್ಸ್ ಆನ್ ಅಪರ್ಚುನಿಟಿ, ಅವರಿಗೆ ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ ಅನ್ನೋ ಕಂಟೆಕ್ಸ್ಟ್ ಅಲ್ಲಿ ಹೇಳ್ತಿದ್ದಾನೆ. ಹೌದಾ? ಸೊ ಇಲ್ಲಿ ಕಾರ್ಡ್ ಇಟ್ ಬರಬಾರ್ದು, ಕಾರ್ಡ್ ಔಟ್ ಆನ್ ಅಪರ್ಚುನಿಟಿ ಅನ್ಬೇಕು. ಏನದು? ದ ಮೈನಿಂಗ್ ಅಂಡ್ ಶಿಪ್ಪಿಂಗ್ ಇಂಡಸ್ಟ್ರೀಸ್ have carved out an opportunity out of the crisis. ಅಂದ್ರೆ ಈ ಕ್ರೈಸಿಸ್ ಅಲ್ಲಿ ಕೂಡ ಅವರಿಗೆ ಒಂದು ಅಪರ್ಚುನಿಟಿ ತಗೊಂತಿದ್ದಾರೆ. ಓಕೆನಾ? ಅವರು ಒಂದು ಅಪರ್ಚುನಿಟಿ ತಗೊಂತಿದ್ದಾರೆ ಅನ್ಬೇಕು ಅದನ್ನ. ಓಕೆನಾ? ಸೊ ತಗೊಂತಿದ್ದಾರೆ ಅಂದ್ರೆ ಇಲ್ಲಿ ಏನ್ ಬರ್ಬೇಕು? ಇಟ್ ಬರಬಾರ್ದು, ಕಾರ್ಡ್ ದೆಮ್ಸೆಲ್ಸ್ ಆನ್ ಅಪರ್ಚುನಿಟಿ ಬರ್ಬೇಕು. ಆಪ್ಷನ್ ಸಿ ಮಸ್ಟ್ ಬಿ ದ ರೈಟ್ ಆನ್ಸರ್. ಅರ್ಥ ಆಯ್ತಾ ಇದು? ಈ ಕ್ವೆಶ್ಚನ್ ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ಹೋಗ್ಬಿಡೋಣ. 17th question. Falling under the emperor's rule in the 9th century, the kingdom quick rose to prominence, becoming a university city. ತುಂಬಾ ಈಸಿ ಇದೆ ಸರ್. ಇಂಡಸ್ಟ್ರೀಸ್ ಹ್ಯಾಸ್ ಆಗಲ್ವಾ? ಇಂಡಸ್ಟ್ರೀಸ್ ಹ್ಯಾಸ್ ಹೆಂಗೋ ಆಗುತ್ತಪ್ಪಿ ಅಬ್ರಾ? ಇಂಡಸ್ಟ್ರೀಸ್ ಅನ್ನೋದು ಪ್ಲೂರಲ್ ಅಪ್ಪ, ಇಂಡಸ್ಟ್ರೀಸ್ ಅನ್ನೋದು ಪ್ಲೂರಲ್ ಆಗುತ್ತೆ. ಇಂಡಸ್ಟ್ರೀಸ್ ಪ್ಲೂರಲ್ ಆದ್ಮೇಲೆ ಹ್ಯಾವ್ ಬರಬೇಕು, ಹ್ಯಾಸ್ ಬರಬಾರ್ದು. ಸಿಂಗುಲರ್ ಆದ್ಮೇಲೆ ನಮಗೆ ಹ್ಯಾಸ್ ಬರುತ್ತೆ, ಪ್ಲೂರಲ್ ಆದ್ಮೇಲೆ ಹ್ಯಾವೇ ಬರ್ಬೇಕಪ್ಪ ಯಾವಾಗ್ಲೂ. ಯೂನಿವರ್ಸಿಟಿ ಸಿಟಿ, ಬಿಕಮಿಂಗ್ ಎ ಯೂನಿವರ್ಸಿಟಿ ಸಿಟಿ, ಯೂನಿವರ್ಸಲ್ ಬರ್ಬೇಕಂತೀರಾ? ಬಿಕಮಿಂಗ್ ಎ ಯೂನಿವರ್ಸಲ್ ಸಿಟಿ.
ಹೌದಲ್ಲ, ಅದು ಕೂಡ ತಪ್ಪಿದೆ. ಎರಡೆರಡು ತಪ್ಪಿದಾವಲ್ಲ, ಎರಡು ತಪ್ಪಿದಾವೆ ಇಲ್ಲಿ. ಹಂಗಾದ್ರೆ ಬೇರೆದು ಹೇಳಿ, ಅದು ಕೂಡ ತಪ್ಪಿದೆ. ಯೂನಿವರ್ಸಿಟಿ ಸಿಟಿ ಆಗಲ್ಲ, ಅದು ಯೂನಿವರ್ಸಲ್ ಸಿಟಿ ಆಗ್ಬೇಕು. ಇಲ್ಲಿ ಅಡ್ಜೆಕ್ಟಿವ್ ತಪ್ಪಿದೆ ನೋಡಿ, ಯೂನಿವರ್ಸಿಟಿ ಸಿಟಿ ಬರಲ್ಲ, ಯೂನಿವರ್ಸಲ್ ಸಿಟಿ ಬರುತ್ತೆ, ಇದು ತಪ್ಪಿದೆ. ಇನ್ನೊಂದು ಮಿಸ್ಟೇಕ್ ಇದೆ, ಇನ್ನೊಂದು ಮಿಸ್ಟೇಕ್ ಇದೆ, ಹುಡುಕ್ಬೇಕು ಯಾರಾದ್ರು, ಬೇಗ ಬೇಗ. ಎನಿಬಡಿ 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 ಇನ್ನೊಂದು ಎರರ್ ಏನಿದೆ ಇದರಲ್ಲಿ? ಒಂದು ಯೂನಿವರ್ಸಿಟಿ ಸಿಟಿ ಅಲ್ಲ, ಯೂನಿವರ್ಸಲ್ ಸಿಟಿ ಆಗ್ಬೇಕು. ಇನ್ನೊಂದು ವೆರಿ ಗುಡ್ ಶ್ರುತಿ ಅಬ್ರಾ, ಪರ್ಫೆಕ್ಟ್ ಆನ್ಸರ್. ಏನದು? ಕ್ವಿಕ್ ರೋಸ್ ಹೆಂಗ್ರಿ ಆಗುತ್ತೆ? ಕ್ವಿಕ್ಲಿ ರೋಸ್ ಆಗ್ಬೇಕಲ್ಲ. ಹಾ, ಯಾಕೆ ಹೇಳಿ? ರೋಸ್ ಅನ್ನೋದು ವರ್ಬ್ ಆಯ್ತು, ಅದ್ರ ಹಿಂದ್ಗಡೆ ಬರೋದು ಏನಿರ್ಬೇಕು? ಅಡ್ವರ್ಬ್. ಅಡ್ವರ್ಬ್ ಫಾರ್ಮ್ ಯಾವ್ದ್ರಲ್ಲಿ ಇರ್ಬೇಕು? ಎಲ್ ವೈ ಅಲ್ಲಿ ಇರ್ಬೇಕು. ಮತ್ತೆ ಇದೇನಾಗ್ಬೇಕ್ರಿ? ಕ್ವಿಕ್ಲಿ ರೋಸ್ ಆಗ್ಬೇಕು, ಕ್ವಿಕ್ಲಿ ರೋಸ್ ಆಗ್ಬೇಕು. ಆಪ್ಷನ್ ಸಿ ಮಸ್ಟ್ ಬಿ ದ ರೈಟ್ ಆನ್ಸರ್. ಓಕೆನಾ? ನೆಕ್ಸ್ಟ್ ಇದು ಕೂಡ ತಪ್ಪಿದೆ ರೀ, ಇದರಲ್ಲಿ ಇದು ಕೂಡ ತಪ್ಪಿದೆ. ಯಾವ್ದದು? ಯೂನಿವರ್ಸಿಟಿ ಸಿಟಿ ಆಗಲ್ಲ, ಯೂನಿವರ್ಸಲ್ ಸಿಟಿ ಆಗಬೇಕು, ಅದು ಕೂಡ ಮಿಸ್ಟೇಕ್ ಇದೆ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗ್ಬಿಡೋಣ. 18th ಏನಿದೆ? ಯೂಸೇಜ್ ಆಫ್ ವರ್ಡ್ಸ್. Given below is a word followed by 3 sentences that consist of that word. Identify the sentences that expresses the meaning of the word. Okay. ಸರ್, ಯಾವ್ದ್ರಲ್ಲಿ ಈ ವರ್ಡ್ ನ ಕರೆಕ್ಟ್ ಆಗಿ ಬಳಸಿದೀವಿ ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಬೇಕ್ರಿ. ನಾವೆಲ್, ನಾವೆಲ್ ಅಂದ್ರೆ ಮೊದಲನೇದಾಗಿ ಎರಡು ಮೀನಿಂಗ್ ಬರ್ತಾವ್ರಿ. ನಾವೆಲ್ ಅಂದ್ರೆ ಎರಡು ಮೀನಿಂಗ್ ಬರ್ತವೆ. ಒಂದು, ನಾವೆಲ್ ನ ನಾವು ನೌನ್ ಆಗಿ ನೋಡಿದ್ರೆ ಅದು ಕಾದಂಬರಿ ಆಯ್ತು. ನಾವೆಲ್ ಅಂದ್ರೆ ಒಂದು ಕಾದಂಬರಿ ಆಯ್ತು. ಕಾದಂಬರಿನ ಅಂತಾರ. ನಾವೆಲ್ ನ ಕನ್ನಡದಲ್ಲಿ ಏನಂತಾರ್ರಿ? ನಾವು ನಾವೆಲ್ 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 ಓದ್ತೀವಲ್ಲ. ಓಕೆ, ಸೊ ಅದು ಎಸ್ ಪ್ರಾಬ್ಲಿ ಕಾದಂಬರಿನೇ ಅಂತಾರೆ. ಸೊ ಅದು ನೌನ್ ಫಾರ್ಮ್ ಅಲ್ಲಿ. ಅಡ್ಜೆಕ್ಟಿವ್ ಫಾರ್ಮ್ ಅಲ್ಲಿ ನೋಡಿದಾಗ ನಾವೆಲ್ ಅಂದ್ರೆ ನ್ಯೂ ಅಥವಾ ಬಿಗಿನರ್. ಬಿಗಿನರ್ಸ್ಗೆ ನಾವೆಲ್ ಅಂತೀವಿ, ಬಿಗಿನರ್ಸ್ಗೆ ಏನಂತೀವಿ? ನಾವೆಲ್ ಅಂತೀವಿ. ಓಕೆನಾ? ಸೊ ಇದು ಕೂಡ ಎರಡು ಮೀನಿಂಗ್ ಬರುತ್ತೆ. ಅಡ್ಜೆಕ್ಟಿವ್ ಫಾರ್ಮ್ ಅಲ್ಲಿ ನಾವೆಲ್ ಅಂದ್ರೆ ಬಿಗಿನರ್. ಓಕೆ, ಸೊ ನೌನ್ ಫಾರ್ಮ್ ಅಲ್ಲಿ ಅದು ಕಾದಂಬರಿ. It is never too novel to learn, too novel, too new to learn. It is never too late to learn ಬರ್ಬೇಕ್ರಿ. ಇಲ್ಲಿ ಲೇಟ್ ಬರ್ಬೇಕ್ರಿ. ನಾವೆಲ್ ಅಂದ್ರೆ ನ್ಯೂ ಆಯ್ತು, ಇದು ತಪ್ಪು, ಇಲ್ಲಿ ಬಳಸಂಗಿಲ್ಲ. ಇಟ್ ಈಸ್ ನೆವರ್ ಟು ಲೇಟ್ ಟು ಲರ್ನ್ ಅನ್ಬೇಕು ಅದನ್ನ. ಶಿ ಹ್ಯಾಸ್ ಸಜೆಸ್ಟೆಡ್ ಎ ನಾವೆಲ್ ಅಪ್ರೋಚ್ ಟು ದ ಪ್ರಾಬ್ಲಮ್. ಶಿ ಹ್ಯಾಸ್ ಸಜೆಸ್ಟೆಡ್ ಎ ನಾವೆಲ್ ಅಪ್ರೋಚ್ ಟು ದ ಪ್ರಾಬ್ಲಮ್. ನಾನು ಏನಂತ ಹೇಳಿದ್ದೆ? ನಾವೆಲ್ ಅಂದ್ರೆ ನ್ಯೂ ಅಂತಾನು ಹೇಳಿದ್ನ. ಇಲ್ಲಿ ನೋಡಿ, ನಾವೆಲ್ ಅಪ್ರೋಚ್. ಅಪ್ರೋಚ್ ಅನ್ನೋದು ನೌನ್ ಆಯ್ತು, ನೌನ್ಕಂತ ಮುಂಚೆ ಬಂದಿರೋದು ಏನಾಗುತ್ತೆ? ಅಡ್ಜೆಕ್ಟಿವ್ ಆಗುತ್ತೆ. ಅಡ್ಜೆಕ್ಟಿವ್ ಫಾರ್ಮಲ್ ಇದ್ದಾಗ ಇದು ಏನಾಗುತ್ತೆ? ನ್ಯೂ ಅಪ್ರೋಚ್. ಅಂದ್ರೆ ಕರೆಕ್ಟ್ ಇದೆನಾ? ಓಕೆ, ನಾವೆಲ್ ಕರೋನಾ ವೈರಸ್, ಎಸ್, ನ್ಯೂ ಕರೋನಾ ವೈರಸ್, ಪರ್ಫೆಕ್ಟ್ ಇದೆ. ಇದು ಅಡ್ಜೆಕ್ಟಿವ್ ಫಾರ್ಮಲ್ ಅಂದ್ರೆ ಏನು? ನ್ಯೂ. ನ್ಯೂ ಅಪ್ರೋಚ್ ಅಂತ ಪರ್ಫೆಕ್ಟ್ ಆಗಿದೆ, ಬಿ ಕರೆಕ್ಟ್ ಇದೆ. ಮತ್ತೆ ಸಿ ನೋಡೋಣ. ದ ನಾವೆಲ್ ಈಸ್ ರಿಟನ್ ಫ್ರಮ್ ಪರ್ಸನಲ್ ಎಕ್ಸ್ಪೀರಿಯನ್ಸ್. ಸೊ ಇಲ್ಲಿ ನಾವೆಲ್ ಅಂದ್ರೆ ನೌನ್ ಆಗಿ ಬಳಸ್ತಾ ಇದ್ದಾನೆ. ನೌನ್ ಅಂದ್ರೆ ಏನಾಯ್ತು? ಇದು ಕಾದಂಬರಿ. ಸೊ ಇಲ್ಲಿ ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ. ಬಿ ಅಂಡ್ ಸಿ ಆಪ್ಷನ್ ಇದೆನಾ? both B and C. That must be the right answer. Next question. 19th ಏನಿದೆ ನೋಡಿ? overcame. overcame overcame ಅಂದ್ರೆ ಯಾವ್ದಪ್ಪ? ಯಾವ್ದನ್ನಾದ್ರೂ ದಾಟಿ ಬರೋದು, ಯಾವ್ದಾದ್ರು ಕಷ್ಟ ಇರುತ್ತಲ್ಲ ಅದನ್ನ ದಾಟಿ ಬರೋದನ್ನ ನಾವು ಏನಂತೀವಿ? overcame ಅಂತೀವಿ. ಓಕೆನಾ? overcome ಅಥವಾ overcame. if you cancel now, I'm afraid you overcame your deposit. ಏನಿದೆ? if you cancel now, ನೀನು ಇವಾಗ ಕ್ಯಾನ್ಸಲ್ ಮಾಡಿದ್ರೆ I am afraid you overcame your deposit ಅಲ್ಲ, you lose your deposit ಅಂತ ಬರ್ಬೇಕು. ಓವರ್ಕೇಮ್ ಬರೋದಿಲ್ಲ, ಎ ಅಲ್ಲಿ ತಪ್ಪಿದೆ. ಓವರ್ಕೇಮ್ ಅಂದ್ರೆ ಏನಂತ ಹೇಳಿದೆ? ಯಾವ್ದಾದ್ರು ಕಷ್ಟವನ್ನು ದಾಟಿ ಬರ್ತೀವಲ್ಲ ಅದನ್ನ ದಾಟಿ ಬರೋದನ್ನ ಓವರ್ಕೇಮ್ ಅಂತೀವಿ. ಶಿ ಓವರ್ಕೇಮ್ ಆನ್ ಇಂಜುರಿ ಟು ವಿನ್ ಒಲಿಂಪಿಕ್ ಗೋಲ್ಡ್ ಮೆಡಲ್. ಪರ್ಫೆಕ್ಟ್ ಆಗಿದೆ ನೋಡಿ. ಶಿ ಓವರ್ಕೇಮ್ ಆನ್ ಇಂಜುರಿ. ಸೊ ಅವರು ಒಂದು ಆ ಗಾಯನ ದಾಟಿ ಮುಂದೆ ಬಂದಿದ್ದಾಳೆ. ಟು ವಿನ್ ಆನ್ ಒಲಿಂಪಿಕ್ ಗೋಲ್ಡ್ ಮೆಡಲ್. ಹಿ ಓವರ್ಕೇಮ್ ಎ ಸ್ಟ್ರಾಂಗ್ ಟೆಂಪ್ಟೇಷನ್ ಟು ರನ್ ಅವೇ. ಇದು ಕೂಡ ಕರೆಕ್ಟ್ ಇದೆ. ಆ ಸ್ಟ್ರಾಂಗ್ ಟೆಂಪ್ಟೇಷನ್ ನ ದಾಟಿ ಬಂದಿದ್ದಾನೆ ಮುಂದೆ. ಓಡಿ ಹೋಗ್ಬೇಕು ಅಂತ ಅವನಿಗೆ ಫುಲ್ ಟೆಂಪ್ಟೇಷನ್ ಇತ್ತು, ಬಟ್ ಅದನ್ನ ದಾಟ್ಕೊಂಡು ಬಂದಿದ್ದಾನೆ. ಸೊ ಬಿ ಅಂಡ್ ಸಿ, ಬಿ ಅಂಡ್ ಸಿ ಆಪ್ಷನ್ ಇದೆನಾ? ಎಸ್, ಬಿ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. ಸರ್ ಕ್ಲಾಸ್ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಇನ್ಸ್ಟಿಗೇಟ್. ಇನ್ಸ್ಟಿಗೇಟ್ ಇದನ್ನ ನೋಡಿ, ನಾನು ಬಹಳಷ್ಟು ಕ್ಲಾಸಲ್ಲಿ ಹೇಳಿದ್ದೀನಿ ಈ ವರ್ಡ್ನ. ಇನ್ಸ್ಟಿಗೇಟ್ ಅಂದ್ರೆ ಏನು? ಯಾರಾದ್ರೂ ಮೀನಿಂಗ್ ಹೇಳಿ ಫಸ್ಟ್ ನನಗೆ. ಇನ್ಸ್ಟಿಗೇಟ್ ಅಂದ್ರೆ ಮೀನಿಂಗ್ ಹೇಳಿ ಯಾರಾದ್ರೂ. ಹುಡುಕಬೇಡಿ, ಈಗ ಹುಡುಕಬೇಡಿ, ಈಗ ಹುಡುಕಬೇಡಿ ಮೊಬೈಲಲ್ಲಿ. ಇನ್ಸ್ಟಿಗೇಟ್ ಬಹಳಷ್ಟು ಸಲ ಬಂದಿದೆ. ಇನ್ಸ್ಟಿಗೇಟ್ ಅಂದ್ರೆ ಟು ಸ್ಟಾರ್ಟ್.
ಓಕೆನಾ. ಟು ಸ್ಟಾರ್ಟ್ ಎನಿಥಿಂಗ್ ಬ್ಯಾಡ್. ಓಕೆ, ಎನಿಥಿಂಗ್ ಬ್ಯಾಡ್, ಬ್ಯಾಡ್ ಅಂತಾನೆ ಅಲ್ಲ, ಟು ಸ್ಟಾರ್ಟ್ ಎನಿಥಿಂಗ್. ಓಕೆ, ಯಾವ್ದನ್ನಾದ್ರೂ ಶುರು ಮಾಡೋದನ್ನ ನಾವೇನಂತೀವಿ, ಇನ್ಸ್ಟಿಗೇಟ್ ಅಂತೀವಿ. ದೇರ್ ಹ್ಯಾಸ್ ಬೀನ್ ಅನ್ ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ವೈಲೆನ್ಸ್ ಇನ್ಸ್ಟಿಗೇಟೆಡ್ ಬೈ ಗ್ಯಾಂಗ್ಸ್. ಇನ್ಸ್ಟಿಗೇಟೆಡ್ ಬೈ ಗ್ಯಾಂಗ್ಸ್ ಅಂದ್ರೆ ಏನು, ಸ್ಟಾರ್ಟೆಡ್ ಬೈ ಗ್ಯಾಂಗ್ಸ್ ಅಂತ. ದೇರ್ ಹ್ಯಾಸ್ ಬೀನ್ ಅನ್ ಇನ್ಕ್ರೀಸ್ ಇನ್ ದ ಅಮೌಂಟ್ ಆಫ್ ವೈಲೆನ್ಸ್ ಸ್ಟಾರ್ಟೆಡ್ ಬೈ ಗ್ಯಾಂಗ್ಸ್, ಇನ್ಸ್ಟಿಗೇಟೆಡ್ ಬೈ ಗ್ಯಾಂಗ್ಸ್. ಪರ್ಫೆಕ್ಟ್ ಆಗಿದೆ. ಓಕೆ, ಇನ್ಸ್ಪೈರ್ ಅಲ್ಲರಿ, ಇನ್ಸ್ಪೈರ್ ಎಕ್ಸಾಕ್ಟ್ ಮೀನಿಂಗ್ ಬರಲ್ಲಮ್ಮ. ಪ್ರೇರೇಪಿಸುವುದನ್ನ ನಾವು ಇದನ್ನ ಇನ್ಸ್ಟಿಗೇಟ್ ಅಂತೀವಿ. ಯಾವ್ದಾದ್ರು ಕೆಲಸ ಮಾಡೋದಕ್ಕಾಗಿ ಪ್ರೇರೇಪಿಸುವುದನ್ನ ನಾವೇನಂತೀವಿ, ಇನ್ಸ್ಪೈರ್ ಅಂತೀವಿ. ಮೆಜಾರಿಟಿ ಆಫ್ ಇಟ್ ಇದು ನೆಗೆಟಿವ್ ಆಗಿ ಯೂಸ್ ಮಾಡ್ತೀವಿ ರೀ ಇನ್ಸ್ಟಿಗೇಟ್ ನ. ಪಾಸಿಟಿವ್ ಆಗಿ ತುಂಬಾ ಕಡಿಮೆ ಯೂಸ್ ಮಾಡ್ತೀವಿ ರೀ. ದ ಗವರ್ಮೆಂಟ್ ಹ್ಯಾಸ್ ಇನ್ಸ್ಟಿಗೇಟೆಡ್ ಅನ್ ಇನ್ವೆಸ್ಟಿಗೇಷನ್ ಇನ್ ಟು ದ ಕಾಸ್ ಆಫ್ ದ ಆಕ್ಸಿಡೆಂಟ್. ಇನ್ಸ್ಟಿಗೇಟೆಡ್ ಹ್ಯಾನ್ ಇನ್ವೆಸ್ಟಿಗೇಷನ್ ಅಂದ್ರೆ ಏನು, ಸ್ಟಾರ್ಟೆಡ್ ಅನ್ ಇನ್ವೆಸ್ಟಿಗೇಷನ್, ಸ್ಟಾರ್ಟೆಡ್ ಅನ್ ಇನ್ವೆಸ್ಟಿಗೇಷನ್. ಓಕೆ, ಕರೆಕ್ಟ್ ಇದೆ. ಓಕೆ, ನೆಕ್ಸ್ಟ್ ಇವೆರಡು ಕರೆಕ್ಟ್ ಇದೆ. ಪ್ರಾಂಪ್ಟ್ ಬರಬಾರ್ದಮ್ಮ ಶ್ರುತಿ, ಪ್ರಾಂಪ್ಟ್ ಅಲ್ಲ ರೀ, ಪ್ರಾಂಪ್ಟ್ ಅಲ್ಲ, ಪ್ರಾಂಪ್ಟ್ ಅಂದ್ರೆ ಪ್ರಾಮಾಣಿಕತೆ. ನೆಕ್ಸ್ಟ್, ಬಟ್ ಇನ್ ಅದರ್ ಸಿಟೀಸ್ ವೇರ್ ವೈಲೆನ್ಸ್ ಎರಪ್ಟೆಡ್ some blame police for instigating conflict. ಪೊಲೀಸ್, ಸೊ ಕೆಲವೊಂದು ಸಿಟೀಸ್ ಅಲ್ಲಿ ಪೊಲೀಸ್ ಸ್ಟಾರ್ಟ್ ಮಾಡಿದಾರೆ ಅಂತ ಹೇಳ್ತಿದ್ದಾನೆ. ಇದು ಕೂಡ ಕರೆಕ್ಟ್ ಇದೆ. ABC ಇದೇನು ಆಪ್ಷನ್ ಇದೆ ನೋಡಿ, ABC ಎಲ್ಲ ಕಡೆನೂ ಇದೆ. ಸೊ ಇನ್ಸ್ಟಿಗೇಟ್ ಅಂದ್ರೆ ಏನು, ಟು ಸ್ಟಾರ್ಟ್ ಸಮಥಿಂಗ್. ಇನ್ಸ್ಟಿಗೇಟ್ ಅಂದ್ರೆ ಏನು, ಟು ಸ್ಟಾರ್ಟ್ ಸಮಥಿಂಗ್, ನೆನಪಿರ್ಲಿ. ನೆಕ್ಸ್ಟ್ 21ನೇ ಪ್ರಶ್ನೆ. ಐ ಥಿಂಕ್ ಇವತ್ತು ನಾವು ಪೇಪರ್ ಮುಗಿಸ್ತೀವಿ ಅನ್ಸ್ತಾ ಇದೆ. ಇದೇನಿದು ಸರ್, ನಾನು ಮಾಡಲ್ಲ, ಇದು ನನಗೆ ಸಂಬಂಧ ಇಲ್ಲದ ಟಾಪಿಕ್, ಇದು ನೀವೇ ಮಾಡ್ಕೋಬೇಕು. ಹಿಸ್ಪ್ಯಾನಿಕ್ಸ್ ಈಗ ಇದು ಈಸಿ ಇದೆ ರೀ. ಹಿಸ್ಪ್ಯಾನಿಕ್ಸ್ ಅಂದ್ರೆ ಗೊತ್ತಾ ನಿಮಗೆ, ಕೇಳಿದ್ರೆ ಯಾವಾಗಾದ್ರೂ ಹಿಸ್ಪ್ಯಾನಿಕ್ಸ್ ಅಂದ್ರೆ? ಹಿಸ್ಪ್ಯಾನಿಕ್ಸ್ ಅಂದ್ರೆ ಕೇಳಿದ್ರೆ ಇಲ್ಲಿ ಎರರ್ ಏನು, ಬಿ ಮೂಮೆಂಟ್ ತಪ್ಪಿದೆ. MENT ಬರಬೇಕು, ಮೂಮೆಂಟ್ ಇದು. ಓಕೆನಾ, ಮೂವ್ಮೆಂಟ್ ಅಂತ ಕೊಟ್ಟಿದ್ದಾನೆ ಅವಾಗಲೇ. ಹಿಸ್ಪ್ಯಾನಿಕ್ಸ್ ಅಂದ್ರೆ ಗೊತ್ತಾ, ಸ್ಪ್ಯಾನಿಷ್ ಭಾಷೆ, ಹಿಸ್ಪ್ಯಾನಿಯನ್ಸ್ ಅಂತಾರೆ. ಓಕೆ, ಹಿಸ್ಪ್ಯಾನಿಕ್ಸ್ ಅಂದ್ರೆ ಸ್ಪ್ಯಾನಿಷ್ ಭಾಷೆ ಮಾತಾಡೋರ್ನ ಹಿಸ್ಪ್ಯಾನಿಕ್ಸ್ ಅಂತಾರೆ, ನೆನಪಿರ್ಲಿ. ಓಕೆ, ಸ್ಪ್ಯಾನಿಷ್ ಭಾಷೆ ಮಾತಾಡೋರ್ನ ಹಿಸ್ಪ್ಯಾನಿಕ್ಸ್ ಅಂತಾರೆ. ಓಕೆನಾ, ಮೂವ್ಮೆಂಟ್ ತಪ್ಪಿದೆ. ಡಿಸಪಾಯಿಂಟ್ಮೆಂಟ್ ಕರೆಕ್ಟ್ ಇರುತ್ತೆ. ಮತ್ತೆ ಇದು ತಪ್ಪಾಯ್ತು ಅಂದ್ರೆ ಉಳಿದವೆಲ್ಲ ಕರೆಕ್ಟಾಗಿ ಇರಲೇಬೇಕಲ್ಲ. ಓಕೆ, ನೆಕ್ಸ್ಟ್, ಪರಶುರಾಮ ABC ಹಾಕಬೇಡ್ರಿ ಅಂತ 100 ಸಲ ಹೇಳಿದೀನಿ ನನಗೆ. ಅದನ್ನ ವರ್ಡ್ನ ಟೈಪ್ ಮಾಡಿ ಹಾಕಬೇಕು. ಇಲ್ಲ ಅಂದ್ರೆ ನಿನ್ ಕ್ರಿಕೆಟ್ ಸ್ಟೋರಿ ಎಲ್ಲರಿಗೂ ಹೇಳ್ತೀನಿ ನೋಡು ಯೂಟ್ಯೂಬ್ ಅಲ್ಲಿ. ತೆಗೆದು ಇಮ್ಮಿಡಿಯೇಟ್ ಆಗಿ ಸ್ಪೆಲ್ಲಿಂಗ್ ಹಾಕ್ಬಿಡಲಿ, ಕಮೆಂಟ್ ಅಲ್ಲಿ ಇಮ್ಮಿಡಿಯೇಟ್ ಆಗಿ ಸ್ಪೆಲ್ಲಿಂಗ್ ಹಾಕ್ಬಿಡು, ಕರೆಕ್ಟ್ ಸ್ಪೆಲ್ಲಿಂಗ್ ಹಾಕ್ಬಿಡೋದನ್ನ. ಗೀತಾ B ಹಾಕಂಗಿಲ್ಲ ಅಮ್ಮ, B ಅಂತ ಹಾಕಂಗಿಲ್ಲ ನೋಡು. 10 ಎಣಿಸ್ತೀನಿ ಪರಶುರಾಮ, ಇದು ನನಗೆ ಬರ್ಬೇಕದು ಕಮೆಂಟ್ ಅಲ್ಲಿ. ಇಲ್ಲ ಅಂದ್ರೆ ನಿನ್ ಕ್ರಿಕೆಟ್ ಕತೆ ಎಲ್ಲರಿಗೂ ಹೇಳ್ತೀನಿ ಯೂಟ್ಯೂಬ್ ಅಲ್ಲಿ. ಗುಡ್, ಅಷ್ಟೇ. ನೆಕ್ಸ್ಟ್, ದ ರಿಚ್ ಯೂತ್. ಏನು ಇದು ಕೂಡ ಸ್ಪೆಲ್ಲಿಂಗ್ ಇಲ್ಲ, ಏನಿದು ಮಿಸ್ಪೆಲ್ಡನಾ? ದ ರಿಚ್ ಯೂತ್ ಸಿನಿಕಲಿ tenacy for all speeding tickets was a big enough. ಇದು ನಿಮಗೆ ಗೊತ್ತಾಗಲ್ಲ ರೀ. ಪೆನಾಶಿಯಾ ಇದು ತಪ್ಪಿದೆ. ಪೆನಾಶಿಯಾ CEA ಬರ್ಬೇಕ್ರಿ, ಪೆನಾಶಿಯಾ ಬರ್ಬೇಕು. ಯಾವ್ದಾದ್ರು ಒಳ್ಳೆ ಕೆಲಸ ಮಾಡೋದನ್ನ ಪೆನಾಶಿಯಾ ಅಂತೀವ್ರಿ. ಓಕೆನಾ, ಪೆನಾಶಿಯಾ ಅಂದ್ರೆ ಒಳ್ಳೆ ಕೆಲಸನ. ಒಂದು ನಿಮಿಷ ಮರ್ತು ಬಿಟ್ಟೆ, ಒಂದು ನಿಮಿಷ ತಡೀರಿ. ಪೆನಾಶಿಯಾ ಎ ಸೊಲ್ಯೂಷನ್ ಆರ್ ರೆಮಿಡಿ ಫಾರ್ ಆಲ್ ಡಿಫಿಕಲ್ಟೀಸ್. ಸೊಲ್ಯೂಷನ್ ರೀ, ಪೆನಾಶಿಯಾ ಅಂದ್ರೆ ಸೊಲ್ಯೂಷನ್ ಫಾರ್ ಆಲ್ ಡಿಫಿಕಲ್ಟೀಸ್. ಓಕೆನಾ, ಸೊ ಪೆನಾಶಿಯಾ ಇಸ್ ದ ರೈಟ್ ಆನ್ಸರ್. CEA ಬರ್ಬೇಕು, ಅದು SEA ಬರಬೇಕು, ಪೆನಾಶಿಯಾ ಅಂತೀವಿ ಅದನ್ನು. ಓಕೆನಾ, ನೆಕ್ಸ್ಟ್ ಮುಗಿದು ಮಿಸ್ಪೆಲ್ಟ್ ಅನ್ರಿ, ತರ್ಡಲ್ಲ. ಮುಗಿದು. ವಿ ಅಡ್ಮೈರ್ಡ್ ದ ವೇ ಅರೇಂಜ್ಮೆಂಟ್, ವರ್ಡ್ ಅರೇಂಜ್ಮೆಂಟ್, ರಿಅರೇಂಜ್ ಮಾಡೋದು. We admired the way new devotion worked wholeheartedly with a full employee to our company. ಇಲ್ಲಿ ನೋಡಿ, ನ್ಯೂ ಡಿವೋಷನ್ ಅಂದ್ರೆ ಭಕ್ತಿ ರೀ. ಹೊಸ ಭಕ್ತಿ ಎಲ್ಲಿಂದ ಬರುತ್ತೆ ರೀ? ನ್ಯೂ ಡಿವೋಷನ್ ಆಗ್ಬಾರ್ದು. ವಿ ಅಡ್ಮೈರ್ಡ್ ದ ವೇ ನ್ಯೂ ಡಿವೋಷನ್ ಅಲ್ಲ, ಇಲ್ಲಿ ಡಿವೋಷನ್ ಬದಲಿ ಇಲ್ಲಿ ಏನ್ ಬರ್ಬೇಕು? ಎಂಪ್ಲಾಯಿ ಬರ್ಬೇಕು. ಇಲ್ಲಿ ಇದನ್ನ ಇಲ್ಲಿ ಹಾಕಿ, ನ್ಯೂ ಎಂಪ್ಲಾಯಿ ವರ್ಕ್ಡ್ ಹೋಲ್ ಹಾರ್ಟೆಡ್ಲಿ ವಿತ್ ಫುಲ್ ಡಿವೋಷನ್ ಟು ಅವರ್ ಕಂಪನಿ. ಸೊ ಅಂದ್ರೆ ಯಾವ್ದಾಗ್ಬೇಕಪ್ಪ? B ಮತ್ತು D ಚೇಂಜ್ ಆಗ್ಬೇಕು. ಆಪ್ಷನ್ ಇದೆನಾ? ಇದೆ. BD ಇಸ್ ದ ರೈಟ್ ಆನ್ಸರ್. BD ಇಸ್ ದ ರೈಟ್ ಆನ್ಸರ್. ಓಕೆ,
ನೆಕ್ಸ್ಟ್ 24th ಏನಿದೆ ನೋಡಿ. For some seaports, I was happy in visiting the years and in coasting along the shores of my native land. Sir, for some seaports was happy in visiting the years. ನೀವೇ ಹೇಳ್ಬಿಡಿ ಬೇಗ ಬೇಗ ಆನ್ಸರ್ ಹೇಳ್ಬಿಡಿ ನೀವೇ. ಟ್ರೈ ಮಾಡಿ ಬೇಗ ಬೇಗ ಉತ್ತರ ಕೊಡ್ಬೇಕು ಇದಕ್ಕೆ. ಈ ಕ್ವಶನ್ಗೆ ಉತ್ತರ ಮಂಜು ಗೌಡ ಕರೆಕ್ಟ್ ಇತ್ರಿ. ಮಂಜು ಗೌಡ ಯಾಕ್ರಿ ಕ್ಯಾನ್ಸಲ್ ಮಾಡಿದ್ರಿ ಅದನ್ನ? ಎ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಫಾರ್ ಸಮ್ ಇಯರ್ಸ್ ಬರ್ಬೇಕಪ್ಪ ಅಲ್ಲಿ, ಫಾರ್ ಸಮ್ ಸೀ ಪೋರ್ಟ್ಸ್ ಬರಬಾರ್ದು. ವಿಸಿಟಿಂಗ್ ದ ಇಯರ್ಸ್ ಹೆಂಗಾಗುತ್ತೆ? ಸೀ ಪೋರ್ಟ್ಸ್ ನ ವಿಸಿಟ್ ಮಾಡ್ತಾನೆ, ಹೌದಾ? ಎ ಬಿ ಇಸ್ ದ ಕರೆಕ್ಟ್ ಆನ್ಸರ್. For some years I was happy in visiting the seaports and in coasting along shores of my native land. Correct ಇದೆ. A B is the right answer. A B option ಇದೆನಾ? ಇದೆ. Next 25. The decreased were desperate for any kind of fish, as the quantity of good fish had fishermen. ಏನಿದು ನೋಡಿ? ಹ್ಯಾಡ್ ಆದ್ಮೇಲೆ ಏನ್ ಬರ್ಬೇಕಪ್ಪ ನಿಮಗೆ ಗೊತ್ತು? ಹ್ಯಾಡ್ ಆದ್ಮೇಲೆ ಏನ್ ಬರ್ಬೇಕು? ಬೇಗ ಬೇಗ ಹೇಳ್ಬಿಡಿ. ಹ್ಯಾಡ್ ಆದ್ಮೇಲೆ ಏನ್ ಬರ್ಬೇಕು? ಯಾವ ಫಾರ್ಮಲ್ ಬರ್ಬೇಕು? ಎನಿವನ್ V3 ಫಾರ್ಮ್ ಬರ್ಬೇಕು, ಹೌದಾ? ಎಲ್ಲಿದೆ ನೋಡಿ V3 ಫಾರ್ಮ್? ಎಲ್ಲಿದೆ? ತಂದು ಇಲ್ಲಿ ಹಾಕ್ಬಿಡಿ. ಇಲ್ಲಿದೆ ನೋಡಿ, ಡಿಕ್ರೀಸ್ಡ್ ಇದೆ ಅಲ್ಲ, ಅದನ್ನ ತಂದು ಅಲ್ಲಿ ಹಾಕ್ಬಿಡಿ. ದ ಫಿಶರ್ಮೆನ್ ಇಲ್ಲಿ ಬರುತ್ತೆ. The fishermen were desperate for any kind of fish, as the quantity of the good fish had ಏನಿದೆ ಅದು? ಡಿಕ್ರೀಸ್ಡ್. ಡಿಕ್ರೀಸ್ಡ್. ಆನ್ಸರ್ ಏನಾಯ್ತು ಮತ್ತೆ? ಎ ಡಿ ಇಸ್ ದ ರೈಟ್ ಆನ್ಸರ್. ಮುಗ್ದೆ ಹೋಯ್ತು. ಓಕೆನಾ? ನೆಕ್ಸ್ಟ್ ಏನಿದು? ಓಕೆ, PQRS ಮಾಡ್ಬೋಣ. ಫಸ್ಟ್ ಏನ್ ಮಾಡಬೇಕು? PQRS ನ ಕಂಪ್ಲೀಟ್ ಆಗಿ ಒನ್ ಟೈಮ್ ಓದಬೇಕು. The tree was uprooted during a storm and thought to be dead. ಏನ್ ಹೇಳಿದಾನೆ? The tree was uprooted ಅಂದ್ರೆ ಟ್ರೀ ಒಂದು ಮರ ಕೆಳಗಡೆ ಬೀಳುವುದು, ಬೇರಿನ ಸಮೇತ ಹೊರಗಡೆ ಬಂದು ಬೀಳುವುದನ್ನು ನಾವೇನಂತೀವಿ? ಅಪ್ರೂಟೆಡ್ ಅಂತೀವಿ. ಡ್ಯೂರಿಂಗ್ ಅ ಸ್ಟಾರ್ಮ್ ಅಂಡ್ ಥಾಟ್ ಟು ಬಿ ಡೆಡ್. ಓಕೆ, ಸ್ಟಾರ್ಮ್ ಅಂದ್ರೆ ಬಿರುಗಾಳಿ. ಸೊ ಒಂದು ಬಿರುಗಾಳಿಯಲ್ಲಿ ಒಂದು ಮರ ಬಿದ್ದಿದೆ. ಓಕೆ, ಫಾರ್ ಡೆಕೇಡ್ಸ್ ಕ್ಲಾಸ್ 7 ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಹ್ಯಾವ್ ಬೀನ್ ಥಾಟ್ ದಟ್ ಓನ್ಲಿ ಗಾಡ್ ಕ್ಯಾನ್ ಮೇಕ್ ಎ ಟ್ರೀ. ಫಾರ್ ಡೆಕೇಡ್ಸ್ class 7 students across India have been taught that only God can make a tree. After much coordination, fundraising and multiple efforts, it was put back into place earlier this week. In Goa, as this paper reported, people from across the country and the world banded together to resurrect a fallen banyan tree. Resurrect ಅಂದ್ರೆ ಏನು? ಮತ್ತೆ ಎದ್ದು ಎಬ್ಬಿಸಿ ನಿಂದಿರಿಸುವುದನ್ನ ನಾವೇನಂತೀವಿ? ರೆಸರೆಕ್ಟ್. ಓಕೆ, ನೆಕ್ಸ್ಟ್ ಏನಿದೆ? But the poem by Joyce Kilmer, included in the NCERT textbook, forgot to add that enough people get together, they can bring one back to life. But the poem by Joyce Kilmer, included in NCERT textbook, forgot to add that if enough people get together, they can bring one back to life. ಸರ್, ಇವಾಗ ಇದು ಯಾವ ಸ್ಟೇಟ್ಮೆಂಟ್ ಅದ್ರ ಮೇಲೆ ಬರಬೇಕು? ಯಾರಾದರೂ ಹೇಳ್ತೀರಾ?
ಈ ಯಾವ ಸ್ಟೇಟ್ಮೆಂಟ್ ಆದ್ಮೇಲೆ ಬರಬೇಕು? ಎನಿಬಡಿ, ಈ ಯಾವ ಸ್ಟೇಟ್ಮೆಂಟ್ ಆದ್ಮೇಲೆ ಬರಬೇಕು? ಎನಿವನ್ ಎನಿವನ್ ಎನಿವನ್? ವೆರಿ ಗುಡ್. ಬಿ ಆದ್ಮೇಲೆ ಇ ಬರಬೇಕು, ಬಿ ಆದ್ಮೇಲೆ ಇ ಬರಬೇಕು. ನೋಡಿ ಬಟ್ ಇದೆ ಇಲ್ಲಿ, ಬಟ್ ಕೊಡ್ತಿದ್ದಾನೆ, ಹೌದಾ? ನೋಡಿ, for decades class 7 students across India have been taught that only God can make a tree, but the poem by Joyce Kilmer included in NCERT textbook forgot to add that if enough people get together they can bring one back to life. One ಅಂದ್ರೆ ಏನಿಲ್ಲಿ ಟ್ರೀ ಅಂತ, ಟ್ರೀ ಅಂತ, ಓಕೆನಾ? ಸೊ ನನಗೆ ಏನ್ ಬರಬೇಕು? ಬಿ ಆದ್ಮೇಲೆ ಇ ಬರಬೇಕು. ಸೊ ಇನ್ನೊಂದು ನೋಡಿದ್ರೆ ಇದೇ ನಮಗೆ ಇಲ್ಲಿ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಒಂದು ಮರ ಕುಸಿದು ಬಿದ್ದಿದ್ದ ಬಗ್ಗೆ ಮಾತಾಡ್ತಾ ಇದ್ದಾನೆ, ಒಂದು ಮರ ಕುಸಿದು ಬಿದ್ದಿದ್ದ ಬಗ್ಗೆ ಮಾತಾಡ್ತಾ ಇದ್ದಾನೆ, ಓಕೆನಾ? ಒಂದು ಬಿರುಗಾಳಿಗೆ ಅದನ್ನ ಜನರೆಲ್ಲ ಸೇರಿಸ್ಬಿಟ್ಟು ಮತ್ತೆ ವಾಪಸ್ ಎತ್ತಿ ಇಟ್ಟಿದ್ದಾರೆ ಅನ್ನೋದರ ಇದು ಕಂಪ್ಲೀಟ್ ಇದು ಮೀನಿಂಗ್ ಯಾವ್ದ್ರದ್ದು? ನಮ್ಮ ಪ್ಯಾಸೇಜ್ದು, ಓಕೆನಾ? ಸೊ ಈಗ ನೋಡಿ, ಇಂಟ್ರಡಕ್ಷನ್ ಸ್ಟೇಟ್ಮೆಂಟ್ ಯಾವ್ದಿದೆ? ಇಂಟ್ರಡಕ್ಷನ್ ಸ್ಟೇಟ್ಮೆಂಟ್ ಆಗುತ್ತೆ ನಮಗೆ ಬಿ ಆಗುತ್ತೆ ಫಸ್ಟ್. ಫಾರ್ ಡೆಕೇಡ್ಸ್ ಕ್ಲಾಸ್ 7 ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಹ್ಯಾವ್ ಬೀನ್ ಟಾಟ್. ಸರಿ, ಇವಾಗ ಈ ಮರ ಬಿದ್ದಿರೋದು ಮತ್ತೆ ಎತ್ತಿಡೋದು ಅದು 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 ಎಕ್ಸಾಂಪಲ್ ಆಯ್ತು, ಅದು ಎಕ್ಸಾಂಪಲ್ ಆಯ್ತು, ಓಕೆನಾ? ಸೊ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ? ಒಂದು ಮರನ ಏನು ನೋಡಿ, ಮಕ್ಕಳಿಗೆ ಏನಂತ ಹೇಳ್ಕೊಟ್ಟಿದ್ದಾರೆ ಕ್ಲಾಸ್ 7 ಅಲ್ಲಿ? ಇನ್ ದ ಸ್ಟೂಡೆಂಟ್ಸ್ ಫಾರ್ ಡೆಕೇಡ್ಸ್ ಕ್ಲಾಸ್ 7 ಸ್ಟೂಡೆಂಟ್ಸ್ ಅಕ್ರಾಸ್ ಇಂಡಿಯಾ ಹ್ಯಾವ್ ಬೀನ್ ಟಾಟ್ ದಟ್ ಓನ್ಲಿ ಗಾಡ್ ಕ್ಯಾನ್ ಮೇಕ್ ಎ ಟ್ರೀ. ಓಕೆ, ಭಗವಂತ ಒಬ್ಬನೇ ಸೃಷ್ಟಿ ಮಾಡಕ್ ಆಗುತ್ತೆ ಅಂತ ಹೇಳಿದಾನೆ, ಓಕೆನಾ? ಬಟ್ ದೇ ಫರ್ಗಾಟ್ ಟು ಸೇ, ನೋಡಿ ಅದಾದ್ಮೇಲೆ ಇದೆ, ಬಟ್ ದ ಪೋಯಮ್ ಬೈ ಜಾಯ್ಸ್ ಕಿಲ್ಮರ್ ಇನ್ಕ್ಲೂಡೆಡ್ ಇನ್ ದ NCERT ಟೆಕ್ಸ್ಟ್ ಬುಕ್ ಫರ್ಗಾಟ್ ಟು ಆಡ್ ದಟ್ ಇಫ್ ಎನಫ್ ಪೀಪಲ್ ಗೆಟ್ ಟುಗೆದರ್ ದೇ ಕ್ಯಾನ್ ಬ್ರಿಂಗ್ ಒನ್ ಬ್ಯಾಕ್ ಟು ಲೈಫ್. ಸೊ ಈಗ ಎಲ್ರು ಜನರಲ್ ಸೇರಿ ಮಾಡಿದ್ರೆ ಸೊ ಒಂದು ಸತ್ತಿರೋ ಮರನ ಕೂಡ ನಾವು ವಾಪಸ್ ಸತ್ತಿರೋ ಮರಕ್ಕೂ ಕೂಡ ವಾಪಸ್ ಜೀವ ಕೊಡಬಹುದು ಅಂತ ಅರ್ಥ ಅದು, ಓಕೆನಾ? ಸೊ ಅದಕ್ಕೆ ನನಗೇನಾಗುತ್ತೆ, ಫಸ್ಟ್ ಸ್ಟೇಟ್ಮೆಂಟ್ ಇದಾಗುತ್ತೆ, ಸೆಕೆಂಡ್ ಸ್ಟೇಟ್ಮೆಂಟ್ ಇದಾಗುತ್ತೆ. ಇದಾದ್ಮೇಲೆ ನನಗೆ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವೆರಡು ಒಂದು, ಈ ಉಳಿದಿರೋ ಮೂರು ಒಂದು. ಈ ಉಳಿದಿರೋ ಮೂರು ಯಾವುದು? ಒಂದು ಎಕ್ಸಾಂಪಲ್ ಬಗ್ಗೆ ಮಾತಾಡ್ತಿದ್ದಾವೆ. ಯಾವ ಎಕ್ಸಾಂಪಲ್ ಬಗ್ಗೆ? ಒಂದು ಮರ ಬಿದ್ದಿರೋ ಎಕ್ಸಾಂಪಲ್ ಬಗ್ಗೆ ಈ ಮೂರು ಸ್ಟೇಟ್ಮೆಂಟ್ ಅಲ್ಲಿ ಮಾತಾಡ್ತಿದ್ದಾನೆ, ಹೌದಾ? ಸೊ ಇವೆರಡು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದಾವೆ? ಒಂದು ಮರಕ್ಕೆ ಜೀವ ಕೊಡಬಹುದಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದೆ. ಇದು ಫಸ್ಟ್ ಸ್ಟೇಟ್ಮೆಂಟ್ ಆಗುತ್ತೆ, ಇದು ಸೆಕೆಂಡ್ ಸ್ಟೇಟ್ಮೆಂಟ್ ಆಗುತ್ತೆ. ಇದಾದ್ಮೇಲೆ ನಮಗೆ ಎಕ್ಸಾಂಪಲ್ ಸ್ಟಾರ್ಟ್ ಆಗಬೇಕು. ಎಕ್ಸಾಂಪಲ್ಗೆ ಇದು ಸಪರೇಟ್ ಆಯ್ತು ನೋಡಿ, ಇವು ಮೂರು ಸಪರೇಟ್ ಆದ ಇವಾಗ ಎಕ್ಸಾಂಪಲ್. ಇವು ಮೂರು ಎಕ್ಸಾಂಪಲ್, ಆ ಎಕ್ಸಾಂಪಲ್ ಅಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಯಾವ್ದಾಗುತ್ತೆ? ಇವು ಮೂರರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಯಾವ್ದು ಬರಬೇಕು? ಥಿಂಕ್ ಮಾಡಿ. ದ ಟ್ರೀ ವಾಸ್ ಅಪ್ರೂಟೆಡ್, ದ ಟ್ರೀ ಅಂತಿದ್ದಾನೆ, ಇದಾಗಲ್ಲ. ದ ಟ್ರೀ ಅಂದ್ರೆ ಇದು ನೋಡಿ, ಅದು ಯಾವ ಟ್ರೀ ಬಗ್ಗೆ ಅಂತ ಗೊತ್ತಿದ್ರೆ ಮಾತ್ರ ದ ಟ್ರೀ ಅನ್ಬೇಕದು, ಓಕೆನಾ? ಯಾಕಂದ್ರೆ ನಮ್ಗೆ ಇನ್ನ ಟ್ರೀ ಯಾವ ಟ್ರೀ ಬಗ್ಗೆ ಅಂತ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿಲ್ಲ, ಇದು ಬರಕ್ ಸಾಧ್ಯನೇ ಇಲ್ಲ, ದ ಟ್ರೀ ಅನ್ನಕ್ ಸಾಧ್ಯನೇ ಇಲ್ಲ. ಇದು ಬರುತ್ತೆ ನೋಡಿ. ಇನ್ ಗೋವಾ ಆಸ್ ದಿಸ್ ಪೇಪರ್ ರಿಪೋರ್ಟೆಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ಕಂಟ್ರಿ ಅಂಡ್ ದ ವರ್ಲ್ಡ್ ಬ್ಯಾಂಡೆಡ್ ಟುಗೆದರ್ ಟು ರೆಸರೆಕ್ಟ್ ಎ ಫಾಲನ್ ಬನಿಯಾನ್ ಟ್ರೀ. ಸೊ ಇದು ಬರುತ್ತೆ ನನಗೆ ನೆಕ್ಸ್ಟ್ ಸ್ಟೇಟ್ಮೆಂಟ್. ಥರ್ಡ್ ಸ್ಟೇಟ್ಮೆಂಟ್ ಡಿ ಬರುತ್ತೆ. ಥರ್ಡ್ ಸ್ಟೇಟ್ಮೆಂಟ್, ಇನ್ ಗೋವಾ ಆಸ್ ದಿಸ್ ನೋಡಿ, ಇಲ್ಲಿ ಏನ್ ಹೇಳ್ದ? ಸಾಕಾದಷ್ಟು ಜನರು ಜೊತೆಗೆ ಬಂದ್ರೆ ಸತ್ತಿರೋ ಒಂದು ಮರಕ್ಕೂ ಕೂಡ ಜೀವ ಕೊಡಬಹುದು ಅಂತ ಹೇಳ್ತಿದ್ದಾನೆ, ಹೌದಾ? ಅದಕ್ಕೆ ಎಕ್ಸಾಂಪಲ್ ಇಲ್ಲಿ ಕೊಡ್ತಿದ್ದಾನೆ. ಇನ್ ಗೋವಾ ಆಸ್ ದಿಸ್ ಪೇಪರ್ ರಿಪೋರ್ಟೆಡ್ ಪೀಪಲ್ ಫ್ರಮ್ ಅಕ್ರಾಸ್ ದ ಕಂಟ್ರಿ ಅಂಡ್ ದ ವರ್ಲ್ಡ್ ಬ್ಯಾಂಡೆಡ್ ಟುಗೆದರ್ ಟು ರೆಸ್ಟ್ರಿಕ್ಟ್ ದ ಫಾಲನ್ ಟ್ರೀ. ಇದಾಯ್ತು. ಅದಾದ್ಮೇಲೆ ಏನ್ ಬರುತ್ತೆ? ಇದು ಬರುತ್ತೆ ಇವಾಗ. ಯಾಕೆ ದ ಟ್ರೀ ಅಂತ ಹೇಳಿದಾನೆ? ಬನಿಯಾನ್ ಟ್ರೀ ಅಂತ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ನಲ್ಲ, ಇವಾಗ ಅದ್ರ ಬಗ್ಗೆ ಮತ್ತೆ ಮಾತಾಡ್ತಿದ್ದಾನೆ ಅಂದ್ರೆ ಇಲ್ಲಿ ದ ಟ್ರೀ ಬಳಸಬಹುದು. ಇದು ಬರುತ್ತೆ ನೆಕ್ಸ್ಟ್. ದ ಟ್ರೀ ವಾಸ್ ಅಪ್ರೂಟೆಡ್ ಡ್ಯೂರಿಂಗ್ ಎ ಸ್ಟಾರ್ಮ್ ಥಾಟ್ ಟು ಬಿ ಡೆಡ್. ಅದು ಸತ್ತೋಯ್ತು ಅಂತ ಅನ್ಕೊಂಡಿದ್ರು. ಅದಾದ್ಮೇಲೆ ಆಫ್ಟರ್ ಮಚ್ coordination, fundraising and multiple efforts, it was put back into place earlier this week. ಇದು ಕನ್ಕ್ಲೂಷನ್ ಆಗುತ್ತೆ. ಅಂದ್ರೆ ಯಾಕೆ ವಾಪಸ್ ಅದನ್ನ ಎಲ್ಲಿ ಹೇಗಿರ್ಬೇಕೋ ಅದೇ ಜಾಗದಲ್ಲಿ ಮತ್ತೆ ನೆಟ್ಟಿದ್ದಾರೆ ಅಂತ ಹೇಳ್ತಿದ್ದಾನೆ, ಹೌದಾ? ಸೊ ಆನ್ಸರ್ ಏನಾಗುತ್ತೆ? ಇದು ಆನ್ಸರ್ ಅಂತ ನೋಡಿ. ಲಾಸ್ಟ್ ಸ್ಟೇಟ್ಮೆಂಟ್ ಯಾವುದು? ಇದು ಕನ್ಕ್ಲೂಷನ್ ಆಯ್ತು. ಓಕೆ, ಫಸ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ದ. ಫಸ್ಟ್ ಸ್ಟೇಟ್ಮೆಂಟ್ ಯಾವ್ದಿತ್ತು ನಮಗೆ? ಫಾರ್ ಡೆಕೇಡ್ಸ್ ಕ್ಲಾಸ್ 7 ಸ್ಟೂಡೆಂಟ್ಸ್, ಆಪ್ಷನ್ ಬಿ ಆಯ್ತಾ? ವೆರಿ ಗುಡ್. ನೆಕ್ಸ್ಟ್ ಕ್ವಶನ್ಗೆ ಹೋಗ್ಬಿಡೋಣ. ತುಂಬಾ ಈಸಿ ಇತ್ತು ಇದು. ವಿಚ್ ಆಫ್ ದ ಫಾಲೋಯಿಂಗ್ ಶುಡ್ ಬಿ ದ ಸೆಕೆಂಡ್ ಸೆಂಟೆನ್ಸ್? ನನಗೆ ಯಾವ್ದು ಬರ್ಬೇಕಪ್ಪ? ಇದಾದ್ಮೇಲೆ ನನಗೆ ಇ ಬರುತ್ತೆ. ಈ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಯ್ತು? ಇ ಆಯ್ತು. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದೀಸ್ ಪೇರ್ ಫಾರ್ಮ್ ಕನ್ಸಿಕ್ಯೂಟಿವ್ ಸೆಂಟೆನ್ಸಸ್ ಆಫ್ಟರ್ ರಿಅರೇಂಜ್ಮೆಂಟ್? ಕನ್ಸಿಕ್ಯೂಟಿವ್ ಅಂದ್ರೆ ಒಂದಾದ್ಮೇಲೆ ಒಂದು ಬರೋ ಪೇರ್ ಯಾವುದು ಇದರಲ್ಲಿ ಅಂತ ಕೇಳ್ದ. ಎ ಸಿ ಬರುತ್ತಾ ಕರೆಕ್ಟ್ ಆಗಿ? ದ ಟ್ರೀ ವಾಸ್ ಅಪ್ರೂಟೆಡ್ ಡ್ಯೂರಿಂಗ್ ದ ಸ್ಟಾರ್ಮ್ ಅಂಡ್ ಥಾಟ್ ಟು ಬಿ ಡೆಡ್ ಆಫ್ಟರ್ ಮಚ್ ಕೂಡ. ಎ ಸಿ ಕರೆಕ್ಟ್ ಇದೆ. ಅದು ಎ ಸಿ ಕರೆಕ್ಟ್ ಇದೆ ಅಂದ್ಮೇಲೆ ಬೇರೆ ಚೆಕ್ ಮಾಡಿ ಯಾಕೆ ಟೈಮ್ ವೇಸ್ಟ್ ಮಾಡೋದು? ಎ ಸಿ ಕರೆಕ್ಟ್ ಇದೆ ಅಂದ್ರೆ ಡೈರೆಕ್ಟ್ ಆಗಿ ಹಾಕ್ಬಿಡ್ಬೇಕು. ನೆಕ್ಸ್ಟ್ 29, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ದ ಥರ್ಡ್ ಸ್ಟೇಟ್ಮೆಂಟ್? ಥರ್ಡ್ ಸ್ಟೇಟ್ಮೆಂಟ್ ಅಂದ್ರೆ ಇದು ಗೋವಾ. ಡಿ ಇಸ್ ದ ರೈಟ್ ಆನ್ಸರ್. ಫೈನಲಿ ಲಾಸ್ಟ್ ಕ್ವೆಶ್ಚನ್, ಫೋರ್ತ್ ಸ್ಟೇಟ್ಮೆಂಟ್ ಯಾವ್ದು ಅಂತ ಹೇಳ್ದ?
A, the tree was uprooted during the storm. That's the end of the paper. Complete paper ಇಲ್ಲಿಗೆ ಮುಕ್ತಾಯ. ಸರ್ ಕಂಪ್ಲೀಟ್ ಅನಾಲಿಸಿಸ್ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಕೊಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ ಈ ತರ ಓಕೆ ಬೆಳಿಗ್ಗೆ 9 SBI ಕ್ಲರ್ಕಿಗಾಗಿ ಇಂಗ್ಲಿಷ್ ಪೇಪರ್ ಸಾಲ್ವ್ ಮಾಡ್ತಾರೆ ಅಂತ. ಸರ್ ನೆಕ್ಸ್ಟ್ 3 ಡೇಸ್ ನಾನು ಇರೋದಿಲ್ಲ ಮೋಸ್ಟ್ಲಿ ಊರಲ್ಲಿ. ಓಕೆ ಸೊ ಅದಕ್ಕೆ ಇಂಗ್ಲಿಷ್ ಕ್ಲಾಸಸ್ ಡೌಟ್ ಇದೆ ನೆಕ್ಸ್ಟ್ 3 ಡೇಸ್. ಓಕೆ ಸೊ ಒಂದು ವೇಳೆ ನಾನು ಊರಿಗೆ ಹೋಗಲಿಲ್ಲ ಅಂದರೆ ನಾಳೆ ಕ್ಲಾಸ್ ಕೊಡ್ತೀನಿ. ನಾನು ಒಂದು ವೇಳೆ ಏನಾದರೂ ಊರಿಗೆ ಹೋಗಿದ್ದೀನಿ ಅಂದರೆ ನಾಳೆ ಕ್ಲಾಸ್ ಕೊಡೋಕ್ಕೆ ಆಗೋದಿಲ್ಲ. ಮಿಸ್ ಆದರೆ ಮತ್ತೆ ಡೈರೆಕ್ಟ್ ನೆಕ್ಸ್ಟ್ ಮಂಡೇನೇ ಸರ್ ಬರೋದು ಮತ್ತೆ ಡೈರೆಕ್ಟ್ ನೆಕ್ಸ್ಟ್ ಮಂಡೇನೆ. ಆಯ್ತಾ? ಸೊ ಹಾಗಾದರೆ ಈ ಕ್ಲಾಸ್ನ ಇಲ್ಲಿಗೆ ನಿಂದಿರಿಸ್ಬಿಡೋಣ. ಇನ್ನು ಏನಾದರೂ ಡೌಟ್ ಇದೆಯಾ ಹೇಳ್ಬಿಡಿ. ಎಕ್ಸಾಕ್ಟ್ ಆಗಿ 1 ಅವರಲ್ಲಿ ಇವತ್ತು ಪೇಪರ್ ಮುಗಿಸಿದೀವಿ ನೋಡಿ. ಫಸ್ಟ್ ಟೈಮ್ ಫುಲ್ ಪೇಪರ್ ಮುಗಿಸಿದೀವಿ ಕಂಪ್ಲೀಟ್ ಆಗಿ. ಪೇಪರ್ ಈಸಿ ಇತ್ತು, ಅದಕ್ಕೆ ಮುಗಿಸಿದೀವಿ. ಓಕೆ ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಸೋ ಮಚ್. ಹೋಗುವಾಗ ಲೈಕ್ ಬಟನ್ ಹಿಂಗೆ ಒತ್ತುಬಿಟ್ಟು ಹೋಗ್ಬಿಡಿ ಆಯ್ತಾ? ಸೊ ಮತ್ತೆ ನಮ್ಮ ಭೇಟಿ ಆದರೆ ನಾಳೆ, ಇಲ್ಲ ಅಂದರೆ ಮುಂದಿನ ಸೋಮವಾರ. ಟಿಲ್ ದೆನ್ ಟಾಟಾ, ಬಾಯ್ ಬಾಯ್, ಗುಡ್ ನೈಟ್.